ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು e-learning class by Nagaraj Karigar, JTO Government ITI Rippanpede. In the previous class we have discussed about rotary type switches. ಸೊ ರೋಟರಿ ಟೈಪ್ ಸ್ವಿಚಸ್ ಯಾವೆಲ್ಲ ಟೈಪ್ಸ್ ರೋಟರಿ ಟೈಪ್ ಸ್ವಿಚಸ್ ಇದೆ, ಏನೆಲ್ಲ ಅಪ್ಲಿಕೇಶನ್ಗಳಿಗೆ ರೋಟರಿ ಟೈಪ್ ಸ್ವಿಚಸ್ಸನ್ನು ನಾವು ಬಳಸ್ತೀವಿ, ಮಷಿನ್ಸ್ಗಳಲ್ಲಿ ಅಥವಾ 3 phase ಇಂಡಕ್ಷನ್ ಮೋಟಾರ್ಸ್ ಅಂತ ಏನು ಹೇಳ್ತೀವಿ. ಸೊ ಮೋಟಾರ್ಗಳಿಗೆ ಮಷಿನ್ಗಳಲ್ಲಿ ಮೋಟಾರ್ಗಳನ್ನು ರನ್ ಮಾಡೋದಕ್ಕೆ ಮಷಿನ್ಗಳನ್ನು ರನ್ ಮಾಡೋದಕ್ಕೆ ಏನು ನಾವು ಬೇರೆ ಬೇರೆ ರೀತಿಯ ರೋಟರಿ ಟೈಪ್ ಸ್ವಿಚಸ್ಗಳನ್ನು ಬೇರೆ ಬೇರೆಯಾದ ಅಪ್ಲಿಕೇಶನ್ಗಳಿಗೆ ಒಳ್ಳೆ ಡಿಫ್ರೆಂಟ್ ಅಪ್ಲಿಕೇಶನ್ಗಳಿಗೆ ಬಳಸೋದು ಹೇಗೆ ಎತ್ತ ಅನ್ನೋದನ್ನು, ಅದು ಹೇಗೆ ವರ್ಕ್ ಮಾಡುತ್ತೆ ಅದರದ್ದೆಲ್ಲ ವಿಷಯವನ್ನು ಈ ಹಿಂದಿನ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ವಿ. ಸೊ ಟುಡೇಸ್ ಕ್ಲಾಸಲ್ಲಿ ನಾವು ಇದೇ 3 phase ಇಂಡಕ್ಷನ್ ಮೋಟಾರಿಗೆ ಸಂಬಂಧಪಟ್ಟ ಹಾಗೆ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನೀವೆಲ್ಲರೂ ಈಗ ಆಲ್ರೆಡಿ ಒಂದಲ್ಲ ಒಂದು ಪ್ಲೇಸಲ್ಲಿ ಇದನ್ನು ನೋಡಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಸಾಮಾನ್ಯವಾಗಿ ಫ್ಲೋರ್ ಮಿಲ್ಗಳಲ್ಲಿ ಈ ಥರದ ಸ್ಟಾರ್ಟರ್ಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇರ್ತದೆ. ಹಾಗೆ ನಮ್ಮ ಲ್ಯಾಬಲ್ಲಿ ಕೂಡ ಈಗ ಆಲ್ರೆಡಿ ನೋಡಿರ್ತೀವಿ. ಸೊ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಹಾಗಾದರೆ ಈ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಪ್ಲಿಕೇಶನ್ ಏನು, ಪರ್ಪಸ್ ಏನು, ಅದು ಎಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೆಸೆಸಿಟಿ ಆಫ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಫಾರ್ 3 phase ಸ್ಕ್ವಿರಲ್ ಕೇಜ್ ಮೋಟಾರ್. ಏನಿದರ ಉದ್ದೇಶ, ನೆಸೆಸಿಟಿ ಏನಿದೆ ಅಂತ ನೋಡೋದಾದರೆ, ಇಫ್ ಎ 3 phase ಸ್ಕ್ವಿರಲ್ ಕೇಜ್ ಮೋಟಾರ್ ಈಸ್ ಸ್ಟಾರ್ಟೆಡ್ ಡೈರೆಕ್ಟ್ಲಿ, ಇಟ್ ಟೇಕ್ಸ್ ಅಬೌಟ್ 5 to 6 times ದ ಫುಲ್ ಲೋಡ್ ಕರೆಂಟ್ ಫಾರ್ ಎ ಫ್ಯೂ ಸೆಕೆಂಡ್ಸ್ ಆ್ಯಂಡ್ ದೆನ್ ದ current reduces to normal value once the speed accelerates to its rated value. ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ಒಂದು ಮೋಟಾರನ್ನು ನಾವು ನೇರವಾಗಿ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಜಸ್ಟ್ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಹೈ ಕರೆಂಟನ್ನು ರನ್ ಮಾಡೋದು. ಅದರ ಅಮೀಟ್ರನ್ನ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಹೈ ಕರೆಂಟ್ ಅಂದರೆ 5 to 6 times ಆಫ್ ಇಟ್ಸ್ ಫುಲ್ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಒಂದು 5 to 6 times ಫುಲ್ ಲೋಡ್ ಕರೆಂಟ್ಗೆ ತೊಗೊಂಡಾಗ ಏನಾಗುತ್ತೆ, ಜಾಸ್ತಿ ಕರೆಂಟು ಆ ಮೋಟ್ರ್ ಡ್ರಾನ್ ಮಾಡೋದು ನಮಗೆ ಅಬ್ಸರ್ವೇಷನ್ ಆಗುತ್ತೆ, ಕಾಣಿಸುತ್ತೆ. ಹಾಗೆ ಯಾವಾಗ ನಮ್ಮ ಆ ಮೋಟಾರು ಒಂದು ಏನು ಆಕ್ಸಿಲರೇಟೆಡ್ ಸ್ಪೀಡ್ ಅಥವಾ ರೇಟೆಡ್ ಸ್ಪೀಡ್ ಅಂತ ಹೇಳ್ತೀವಿ, ಯಾವಾಗ ಆ ಸ್ಪೀಡಿಗೆ ರೀಚ್ ಆಗುತ್ತೆ ಆವಾಗ ಅದು ಆಟೋಮೆಟಿಕಲಿ ಆ ಒಂದು ಕರೆಂಟ್ ವ್ಯಾಲ್ಯೂ ನಾರ್ಮಲ್ ಸ್ಥಿತಿ ಬರುತ್ತೆ. ಅದಕ್ಕೇ ಮೋಟಾರ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಮೀಟ್ರ್ ಸಡನ್ನಾಗಿ ಹೈ ಕರೆಂಟನ್ನು ತೋರಿಸಿ ಆಮೇಲೆ ನಿಧಾನವಾಗಿ ಒಂದು ರೇಟೆಡ್ ನಾರ್ಮಲ್ ಫುಲ್ ಲೋಡ್ ಕರೆಂಟ್ ಏನಿರುತ್ತೆ ನಾರ್ಮಲ್ ಅಲ್ಲಿಗೆ ಬರುತ್ತೆ. ಅದನ್ನು ನೀವು ಪ್ರಾಕ್ಟಿಕಲ್ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿದ್ದೀವಿ, ಮಾಡಬಹುದು ಕೂಡ. ಸೊ ಆ್ಯಸ್ ದ ಮೋಟಾರ್ ಈಸ್ ಆಫ್ ರಗ್ಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ದ ಸ್ಟಾರ್ಟಿಂಗ್ ಕರೆಂಟ್ ರಿಮೇನ್ಸ್ ಫಾರ್ ಎ ಫ್ಯೂ ಸೆಕೆಂಡ್ಸ್, ದ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ ವಿಲ್ ನಾಟ್ ಗೆಟ್ ಡ್ಯಾಮೇಜ್ಡ್ ಬೈ ದಿಸ್ ಹೈ ಸ್ಟಾರ್ಟಿಂಗ್ ಕರೆಂಟ್. ಬಟ್ ಇಲ್ಲೇನಂತ ಹೇಳಿದರೆ, ಇವು ಸ್ಮಾಲ್ ಕೆಪಾಸಿಟಿ ಮೋಟಾರ್ಸ್ಗಳಾಗಿದ್ದು ಅಲ್ಲಿ ಏನಾಗಿರುತ್ತೆ ಅಂದರೆ, ಈ ಮೋಟಾರ್ ಕನ್ಸ್ಟ್ರಕ್ಷನ್ ಸಾಮಾನ್ಯವಾಗಿ ನಾವು ರಗ್ಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಸ್ಟ್ರೆಂತಿ ರಫ್ ಆ್ಯಂಡ್ ಟಫ್ ಅಂತ ಹೇಳ್ತಿರಲ್ಲ ಹಾಗೆ ಒಂದು ರೊಬೆಸ್ಟಿಕ್ ರಗ್ಡ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅಷ್ಟು ಬೇಗ ಅಂದರೆ ಮೊದಲೇ ಫ್ಯೂ ಸೆಕೆಂಡ್ಸ್ ಮಾತ್ರ ಅಲ್ವಾ ಆ ಒಂದು ಸ್ಟಾರ್ಟಿಂಗ್ ಹೈ ಕರೆಂಟ್ ರನ್ ಆಗೋದು, ಜಸ್ಟ್ ಫ್ಯೂ ಸೆಕೆಂಡ್ಸ್ ಆಗಿರೋದ್ರಿಂದ ಮೋಟಾರಿಗೆ ಅಷ್ಟೊಂದು ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಯಾವುದರಲ್ಲಿ? ಸ್ಮಾಲ್. ಅಕಸ್ಮಾತ್ however with large capacity motors the starting current will cause too much voltage fluctuations in the power lines and disturb the other loads. ಅದೇ ನಾವು ಜಾಸ್ತಿ ಕೆಪಾಸಿಟಿ ಲಾರ್ಜ್ ಕೆಪಾಸಿಟಿ ಮೋಟಾರ್ಗಳನ್ನು ಹೀಗೆ ನೇರವಾಗಿ ಆನ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಇಲ್ಲಿ ನಮಗೆ ಅಂತ ಹೇಳಿದ್ರೆ, ಅಲ್ಲಿ ಟೂ ಮಚ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ ಆ ಪವರ್ ಲೈನಲ್ಲಿ. ಆ ಒಂದು ಪವರ್ ಲೈನಲ್ಲಿ ಟೂ ಮಚ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ. ಹಾಗೆ ಅದು ಬೇರೆ ಅದೇ ಲೈನಲ್ಲಿ ಇರ್ತಕ್ಕಂಥ ಅದರ್ಸ್ ಲೋಡಿಗೂ ಕೂಡ ಡಿಸ್ಟರ್ಬ್ ಕೂಡ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್, ಇಫ್ ಆಲ್ ದ ಸ್ಕ್ವಿರಲ್ ಕೇಜ್ ಮೋಟರ್ಸ್ ಕನೆಕ್ಟೆಡ್ ಟು ದ ಪವರ್ ಲೈನ್ಸ್ ಆರ್ ಸ್ಟಾರ್ಟೆಡ್ ಅಟ್ ದ ಸೇಮ್ ಟೈಮ್, ಇಫ್ ಇನ್ ಕೇಸ್ ಅಚಾನಕ್ ಆಗೋ ಸಾಧ್ಯತೆ ಇರ್ತದೆ, ಸೇಮ್ ಲೈನಲ್ಲಿರ್ತಕ್ಕಂಥ ಜಾಸ್ತಿ ಮೋಟಾರ್ಗಳು, ಆಲ್ ದ ಮೋಟಾರ್ಸ್ ಅಂತ ಹೇಳ್ತೀವಿ, ಎಲ್ಲ ಮೋಟಾರ್ಗಳು ಅಟ್ ಎ ಟೈಮ್ ಇದೆ ಸೇಮ್ ಟೈಮ್ಗೆ ಸ್ಟಾರ್ಟ್ ಆಗಿಬಿಟ್ರೆ ಒಂದೊಮ್ಮೆ ದೇ ಮೇ
ಮೊಮೆಂಟರಿಲಿ ಓವರ್ಲೋಡ್ ದ ಪವರ್ ಲೈನ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಇವನ್ ದ ಆಲ್ಟರ್ನೇಟರ್ಸ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ರೇಟೆಡ್ ಟ್ರಾನ್ಸ್ಫಾರ್ಮರ್ನ ಅಥವಾ ಆ ಪರ್ಟಿಕ್ಯುಲರ್ ಆಲ್ಟರ್ನೇಟರ್ನ ರೇಟೆಡ್ ಲೋಡೇ ಇರ್ತದೆ. ಬಟ್ ಅಟ್ ದ ಸೇಮ್ ಟೈಮಿಗೆ ನಾವು ಎಲ್ಲ ಮೋಟ್ರ್ ಆ ಒಂದು ಟ್ರಾನ್ಸ್ಫಾರ್ಮರ್ ಮೇಲೆ ಅಥವಾ ಆಲ್ಟರ್ನೇಟರ್ ಮೇಲೆ ಇರ್ತಕ್ಕಂಥ ಎಲ್ಲ ಮೋಟ್ರಸ್ಗಳು ಸಡನ್ನಾಗಿ ಆನ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆ ಒಂದು ಇದಕ್ಕೆ ಪವರ್ ಲೈನ್ಗೆ ಇರ್ಬೋದು, ಆ ಟ್ರಾನ್ಸ್ಫಾರ್ಮರ್ಗೆ ಇರ್ಬೋದು ಅಥವಾ ಆಲ್ಟರ್ನೇಟರ್ಗೆ ಆಗ್ಬೋದು, ಓವರ್ಲೋಡ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದೀಸ್ ರೀಸನ್ಸ್ ದ ಅಪ್ಲೈಡ್ ವೋಲ್ಟೇಜ್ ಟು ದ ಸ್ಕ್ವಿರಲ್ ಕೇಜ್ ಮೋಟಾರ್ಸ್ ನೀಡ್ಸ್ ಟು ಬಿ ರೆಡ್ಯೂಸ್ಡ್ ಡ್ಯೂರಿಂಗ್ ದ ಸ್ಟಾರ್ಟಿಂಗ್ ಪೀರಿಯಡ್. ಹಾಗೆ ಆಗಬಾರ್ದು, ಬೇರೆ ಲೋಡ್ಗೆ ತೊಂದರೆ ಆಗಬಾರ್ದು, ಬೇರೆ ಪವರ್ ಲೈನ್ಸಿಗೆ ತೊಂದರೆ ಆಗಬಾರ್ದು, ಟ್ರಾನ್ಸ್ಫಾರ್ಮರ್ಗೂ ತೊಂದರೆ ಆಗಬಾರ್ದು, ಮತ್ತು ಅಕಸ್ಮಾತ್ ಆಲ್ಟರ್ನೇಟರಿಂದ ಕನೆಕ್ಟ್ ಇದ್ದರೆ ಆಲ್ಟರ್ನೇಟ್ರಿಗೆ ತೊಂದರೆ ಆಗಬಾರ್ದು ಅನ್ನೋದಾದರೆ ನಾವು ಈ ಸ್ಕ್ವಿರಲ್ ಕೇಜ್ ಇದ್ದಿದ್ರಲ್ಲೇ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಸ್ಗಳನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ರೆಡ್ಯೂಸ್ಡ್ ವೋಲ್ಟೇಜನ್ನು ಕೊಟ್ಟು ಸ್ಟಾರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ರೆಗ್ಯುಲರ್ ಸಪ್ಲೈ ಕುಡ್ ಬಿ ಗಿವನ್ ವೆನ್ ದ ಮೋಟಾರ್ ಪಿಕ್ಸ್ ಅಪ್ ಇಟ್ಸ್ ಸ್ಪೀಡ್ ಅಂತ. ಯಾವಾಗ ಆ ಮೋಟಾರು ತನ್ನ ರೇಟೆಡ್ ಸ್ಪೀಡಿಗೆ ರೀಚ್ ಆಗುತ್ತೋ ಆಮೇಲೆ ಮಾಮೂಲಿ ರೆಗ್ಯುಲರ್ ವೋಲ್ಟೇಜನ್ನು ಅದಕ್ಕೆ ನಾವು ಅಪ್ಲೈ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ಏನು ಮಾಡಬೇಕಾಗುತ್ತೆ, ರೆಡ್ಯೂಸ್ಡ್ ವೋಲ್ಟೇಜನ್ನು ಕೊಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಯಾವುದೇ ಥರ ಪವರ್ ಲೈನಲ್ಲಿ ಅಥವಾ ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರ್, ಆಲ್ಟರ್ನೇಟರ್ ಯಾವುದಕ್ಕೂ ಅಥವಾ ಆ ಲೈನಲ್ಲಿ ಇರ್ತಕ್ಕಂಥ ಅದರ್ಸ್ ಲೋಡ್ಸ್ಗಳಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋದಾದರೆ ನಾವು ಅದನ್ನು ರೆಡ್ಯೂಸ್ಡ್ ವೋಲ್ಟೇಜ್ ಕೊಟ್ಟು ಮೋಟಾರ್ನ ಸ್ಟಾರ್ಟ್ ಮಾಡಿಕೊಂಡು ಆಫ್ಟರ್ ದಟ್ ಯಾವಾಗ ಅದು ಒಂದು ರೇಟೆಡ್ ಸ್ಪೀಡಿಗೆ ರೀಚ್ ಆಯಿತು ಆಮೇಲೆ ನಾವು ನಾರ್ಮಲ್ ವೋಲ್ಟೇಜನ್ನು ಕೊಡಬಹುದು ಅಂತ ಹೇಳ್ತೀವಿ. So following are the methods of reducing the applied voltage to the squirrel cage motors at the start ಅಂತ ಹೇಳ್ತೀವಿ. ಹಾಗಾದರೆ ಏನೆಲ್ಲ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸ್ಟಾರ್ ಡೆಲ್ಟಾ ಸ್ವಿಚ್ ಆರ್ ಸ್ಟಾರ್ಟರ್. ಸೊ ಈ ರಿಡ್ಯೂಸ್ಡ್ ವೋಲ್ಟೇಜ್ ಕೊಡೋದಕ್ಕೆ ನಮಗಿರ್ತಕ್ಕಂಥ ವೇ ಅಂದರೆ ಯಾವ, ಸ್ಟಾರ್ ಡೆಲ್ಟಾ ಸ್ವಿಚ್ ಅಥವಾ ಸ್ಟಾರ್ಟರ್. ನಾನು ಈ ಹಿಂದಿನ ಕ್ಲಾಸಲ್ಲಿ ರೋಟ್ರಿ ಸ್ವಿಚ್ ಹೇಳಬೇಕಾದ್ರೆ, ರೋಟ್ರಿ ಟೈಪ್ ಸ್ವಿಚ್ ಹೇಳಬೇಕಾದ್ರೆ ನಿಮಗೆ ಸ್ಟಾರ್ ಡೆಲ್ಟಾ ಸ್ವಿಚ್ ಅಂತ ಬಗ್ಗೆ ಹೇಳಿದ್ನಲ್ವ. ಸೊ ಅದನ್ನೇ ನಾವು ಇಲ್ಲಿ ರೆಕಮೆಂಡ್ ಮಾಡ್ತೀವಿ. ಅಥವಾ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಕೂಡ ಬರುತ್ತೆ, ಸ್ಟಾರ್ ಡೆಲ್ಟಾ ಸ್ವಿಚ್ ಇರ್ತದೆ. ರೋಟ್ರಿ ಟೈಪ್ ಸ್ವಿಚ್ಚಲ್ಲಿ ಸ್ಟಾರ್ ಡೆಲ್ಟಾ ಸ್ವಿಚ್ ಇರ್ತದೆ, ಹಾಗೆ ಸ್ಟಾರ್ಟ್ರಲ್ಲೂ ಕೂಡ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಬರ್ತವೆ. ಅದರಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಂತ ಒಂದು ಬರುತ್ತೆ, ಮತ್ತೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಂತ ಕೂಡ ಬರುತ್ತೆ. ಈ ಥರದ್ದು ಎಲ್ಲ ಸ್ಟಾರ್ಟರ್ಗಳನ್ನ ಬಳಸಿ ನಾವು ಮೋಟಾರಿಗೆ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ರೆಡ್ಯೂಸ್ಡ್ ವೋಲ್ಟೇಜನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬಹುದು ಅಂತ. ಅದರಲ್ಲಿ ಮೊದಲನೇ ನೋಡೋಣ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಏನು ಕೆಲಸ ಮಾಡುತ್ತೆ ಅಂತ. ಸೊ ಎ ಸ್ಟಾರ್ ಡೆಲ್ಟಾ ಸ್ವಿಚ್ ಈಸ್ ಎ ಸಿಂಪಲ್ ಅರೇಂಜ್ಮೆಂಟ್ ಆಫ್ cam switch which does not have any additional protective device like overload or under voltage relay except fuse protection through circuit fuses. ಈಗ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ರೋಟರಿ ಸ್ವಿಚಸ್ ಬಗ್ಗೆ ಹೇಳಬೇಕಾದ್ರೆ ಸ್ಟಾರ್ ಡೆಲ್ಟಾ ಸ್ವಿಚ್ ಅಂತ. ಅಲ್ಲೇನಿದೆ ಅಂದರೆ ಸ್ಟಾರ್ ಡೆಲ್ಟಾ ಸ್ವಿಚ್ ಇದು ಒಂದು ರೀತಿಯಲ್ಲಿ ಏನಂದರೆ ಸ್ಮಾಲ್ ಕೆಪಾಸಿಟಿ ಮೋಟರ್ಸ್ಗಳಿಗೆ ನೇರವಾಗಿ ಮೋಟಾರ್ ರನ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅಲ್ಲಿ ಒಂದು ಏನಪ್ಪ ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದರೆ, ಅಲ್ಲಿ ಯಾವುದೇ ಥರದ ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ಆಗಲಿ ಅಥವಾ ಅಂಡರ್ ವೋಲ್ಟೇಜ್ ರಿಲೇ ಆಗಲಿ ಅಲ್ಲಿ ಬರೋದಿಲ್ಲ. ಕೇವಲ ಏನೋ ಒಂದು ಬ್ಯಾಕಪ್ ಫ್ಯೂಸ್ ಅಂತ ಏನು ಹೇಳ್ತೀವಿ, ಆ ಫ್ಯೂಸ್ ಒಂದು ಮಾತ್ರ ಪ್ರೊಟೆಕ್ಷನ್ಗೆ ಇರ್ತದೆ, ಬಿಟ್ಟರೆ ಇನ್ಯಾವುದೂ ಇರೋದಿಲ್ಲ. ವೆರಾಸ್ ದ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಮೇ ಹ್ಯಾವ್ ಓವರ್ಲೋಡ್ ರಿಲೇ ಆ್ಯಂಡ್ ಅಂಡರ್ ವೋಲ್ಟೇಜ್ ಪ್ರೊಟೆಕ್ಷನ್ ಆ್ಯಂಡ್ ಅಡಿಷನ್ ಟು ಫ್ಯೂಸ್ ಪ್ರೊಟೆಕ್ಷನ್. ಆದರೆ ಅದೇ ಸ್ಟಾರ್ ಡೆಲ್ಟಾ ಸ್ವಿಚ್ಚಿಗೆ ಕಂಪೇರ್ ಮಾಡೋದಾದರೆ ನಮ್ಮ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಓವರ್ಲೋಡ್ ರಿಲೇ ಇದೆ, ಅಂಡರ್ ವೋಲ್ಟೇಜ್ ಪ್ರೊಟೆಕ್ಷನ್ ಇದೆ, ಹಾಗೆಯೇ ಫ್ಯೂಸ್ ಪ್ರೊಟೆಕ್ಷನ್ ಕೂಡ ಅಂದರೆ ಬ್ಯಾಕಪ್ ಫ್ಯೂಸ್ ಪ್ರೊಟೆಕ್ಷನ್ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಸ್ಟಾರ್ ಡೆಲ್ಟಾ ಸ್ವಿಚ್ ಆರ್ ಸ್ಟಾರ್ಟರ್ ಇವೆರಡನ್ನೂ ನಾವಿಲ್ಲಿ ತೊಗೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರಲ್ಲಿ ಏನಾಗುತ್ತೋ ಅದೇ ಸ್ಟಾರ್ ಡೆಲ್ಟಾ ಸ್ವಿಚ್ಚಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತದೆ. ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ದ ಸ್ಕ್ವಿರಲ್ ಕೇಜ್ ಮೋಟಾರ್ ಈಸ್ ಕನೆಕ್ಟೆಡ್ ಇನ್ ಸ್ಟಾರ್, ಸೊ that the phase voltage is reduced to 1/√3 times. ಅಂದರೆ 1/√3 times the ಲೈನ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಟಾರ್ ಸ್ವಿಚ್ ಅಂದರೆ ಸ್ಟಾರ್ ಡೆಲ್ಟಾ ಸ್ವಿಚ್ ಏನಿದೆ ಅದನ್ನು ಹಾಕಿದಾಗೂ ಕೂಡ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ 1/√3 times ಆಫ್ ದ ಲೈನ್ ವೋಲ್ಟೇಜೇ ಆಗುತ್ತೆ. ಹಾಗೆ ನಮ್ಮ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಳಸಿದರೂ ಕೂಡ ಅದು ಸ್ಟಾರ್ಟಿಂಗ್ ಟೈಮಲ್ಲಿ ವೋಲ್ಟೇಜನ್ನು ಎಷ್ಟು ಮಟ್ಟಿಗೆ ರೆಡ್ಯೂಸ್ ಮಾಡ್ತದೆ, 1/√3 times ಆಫ್ ದ ಲೈನ್ ವೋಲ್ಟೇಜಿಗೆ ರೆಡ್ಯೂಸ್ ಮಾಡ್ತದೆ.
ಆ್ಯಂಡ್ ದೆನ್ ವೆನ್ ದ ಮೋಟಾರ್ ಪಿಕ್ಸ್ ಅಪ್ 1/√3 ಟೈಮ್ಸ್ ಆಫ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 415 ವೋಲ್ಟ್ಸು 3 ಫೇಸ್ ಸಪ್ಲೈ ಇದ್ದ ಥರದಲ್ಲಿ ಒಂದು 230-240 ವೋಲ್ಟ್ಸ್ನಷ್ಟು ವೋಲ್ಟೇಜು ಅಂದರೆ ಅಪ್ರಾಕ್ಸಿಮೇಟ್ಲಿ 58% ಅಂತ ಕೂಡ ಹೇಳ್ತೀವಿ ನಾವು. ಅಷ್ಟು ವೋಲ್ಟೇಜು ಅಲ್ಲಿಗೆ ಮೋಟಾರಿಗೆ ಸ್ಟಾರ್ಟಿಂಗಲ್ಲಿ ಸಪ್ಲೈ ಆಗುತ್ತೆ, ಅಂದರೆ ರೆಡ್ಯೂಸ್ಡ್ ವೋಲ್ಟೇಜ್ ಸಪ್ಲೈ ಆಗುತ್ತೆ ಅಂತ ಅರ್ಥ. ಆ್ಯಂಡ್ ದೆನ್ ವೆನ್ ದ ಮೋಟಾರ್ ಪಿಕ್ಸ್ ಅಪ್ ಇಟ್ಸ್ ಸ್ಪೀಡ್ ದ ವೈಂಡಿಂಗ್ಸ್ ಆರ್ ಕನೆಕ್ಟೆಡ್ ಇನ್ ಡೆಲ್ಟಾ ಸೊ ದಟ್ ದ ಫೇಸ್ ವೋಲ್ಟೇಜ್ ಈಸ್ ದ ಸೇಮ್ ಆ್ಯಸ್ ದ ಲೈನ್ ವೋಲ್ಟೇಜ್. ಯಾವಾಗ ನಾವು ಸ್ಟಾರಲ್ಲಿ ರನ್ ಮಾಡಿದಾಗ 1/√3 ಟೈಮ್ಸ್ ಆಫ್ ಲೈನ್ ವೋಲ್ಟೇಜ್ ಕಡಿಮೆ ಆಗಿ ಮೋಟರ್ಗೆ ಸ್ಟಾರ್ಟ್ ಆಗೋದಕ್ಕೆ ಹೋಗುತ್ತೆ. ಸ್ಟಾರ್ಟ್ ಆಗಿ ಯಾವಾಗ ಅದು ಮೋಟರ್ ಒಂದು ರೇಟೆಡ್ ಸ್ಪೀಡಿಗೆ ತರಗುತ್ತೋ ಆವಾಗ ಏನಾಗುತ್ತೆ, ನಮಗೆ ಡೆಲ್ಟಾ ಬೀಳ್ತದೆ. ಅಲ್ಲಿಗೆ ಡೆಲ್ಟಾಗಾದಾಗ ಸೇಮ್ ಲೈನ್ ವೋಲ್ಟೇಜು ಮತ್ತು ಫೇಸ್ ವೋಲ್ಟೇಜ್ ಬೋತ್ ಆರ್ ಸೇಮ್ ಇರ್ತದೆ ಅಂತ ಹೇಳ್ತೀವಿ. To connect a star delta switch or starter to a 3-phase squirrel cage motor, all the 6 terminals of the 3-phase winding must be available. ಇಲ್ಲಿ ನಾವು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಸಾಮಾನ್ಯವಾಗಿ ಕೆಲವೊಂದು ಮೋಟ್ರ್ ಟರ್ಮಿನಲ್ ಬಾಕ್ಸಲ್ಲಿ 6 ಟರ್ಮಿನಲಲ್ಲಿ 3 ಟರ್ಮಿನಲಲ್ಲಿ ಸ್ಟಾರೇ ಮಾಡಿಬಿಟ್ಟಿರ್ತಾರೆ. ಕೇವಲ 3 ವೈರ್ ಮಾತ್ರ ಸಪ್ಲೈ ಕೊಡೋದಕ್ಕಿರ್ತದೆ. ಅವು ಕೇವಲ ಸ್ಟಾರಲ್ಲಿ ಮಾತ್ರ ರನ್ ಆಗತಕ್ಕಂಥ ಮೋಟ್ರು, ಅದು ಸ್ಟಾರ್ ಡೆಲ್ಟಾದಲ್ಲಿರೋ ಅವಕ್ಕೆ ಆ ಸ್ಮಾಲ್ ಕೆಪಾಸಿಟಿ ಮೋಟರ್ಸ್ಗಳೆಲ್ಲ ಆ ರೀತಿ ಮಾಡಿರ್ತಾರೆ. ಬಟ್ ಲಾರ್ಜ್ ಕೆಪಾಸಿಟಿ ಮೋಟಾರ್ಸ್ ಇತ್ತಂತಾರೆ ಪಕ್ಕ ಒಂದು 6 ಟರ್ಮಿನಲ್ಗಳು ನಮಗೆ ಅಲ್ಲಿ ಅವೈಲೇಬಲ್ ಇರಬೇಕಾಗತ್ತೆ ಅಂತ ಹೇಳ್ತದೆ. 6 ಟರ್ಮಿನಲ್ ಇದ್ದರೆ ಮಾತ್ರನೇ ಅಲ್ವಾ ನಾವು ಸ್ಟಾರ್ ಮತ್ತು ಡೆಲ್ಟಾ ಮಾಡೋದಕ್ಕೆ ಸಾಧ್ಯ ಆಗೋದು. ಸ್ಟಾರ್ಟಲ್ಲಿ ಸ್ಟಾರ್ ಕನೆಕ್ಟ್ ಮಾಡಿ ಮೋಟಾರ್ ಸ್ಟಾರ್ಟ್ ಮಾಡ್ಕೋತೀವಿ, ಆಮೇಲೆ ರೇಟೆಡ್ ಸ್ಪೀಡ್ಗೆ ಹೋದ್ಮೇಲೆ ಅದನ್ನು ಡೆಲ್ಟಾ ಕನೆಕ್ಟ್ ಮಾಡಿ ಕನ್ವರ್ಟ್ ಮಾಡ್ತೀವಿ. ಅದು ಹೇಗೆ ಅನ್ನೋದನ್ನು ನಾವು ಈ ಹಿಂದೆ ಆಲ್ರೆಡಿ ಸ್ಟಾರ್ ಡೆಲ್ಟಾ ಸ್ವಿಚ್ ರೋಟರಿ ಸ್ವಿಚ್ಚಲ್ಲಿ ನೋಡಿದ್ದೀವಿ. ಸೇಮ್ ಅದೇ ಥರವೇ ನಮ್ಮ ಸ್ಟಾರ್ಟ್ರಲ್ಲಿ ಹೋಗುತ್ತೆ. ವ್ಯತ್ಯಾಸ ಇಷ್ಟೇ, ಸ್ಟಾರ್ ಡೆಲ್ಟಾ ರೋಟರಿ ಸ್ವಿಚ್ಚಲ್ಲಿ ಯಾವುದೇ ರೀತಿ ಓವರ್ಲೋಡ್ ಪ್ರೊಟೆಕ್ಷನ್ ಅಂಡರ್ ವೋಲ್ಟೇಜ್ ರಿಲೇ ಆಗಲಿ ಅಥವಾ ಯಾವುದೂ ಇರೋದಿಲ್ಲ. ಬಟ್ ಇಲ್ಲಿ ಓವರ್ಲೋಡ್ ಪ್ರೊಟೆಕ್ಷನ್ ಇದೆ, ಅಂಡರ್ ವೋಲ್ಟೇಜ್ ರಿಲೇನೂ ಇರ್ತದೆ ಅಂತ ಹೇಳ್ತೀವಿ. ದೆನ್ as shown in figure 1a, the star delta switch connection enables the 3 windings of the squirrel cage motor to be connected in star. ಸೊ ನಾವಿಲ್ಲೊಂದು ಫಿಗರ್ 1a ಅನ್ನು ಅಬ್ಸರ್ವ್ ಮಾಡೋದಾದರೆ ಗೊತ್ತಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಸ್ಟಾರ್ ಕನೆಕ್ಷನ್ ಅಂದ್ರೇನು, ಡೆಲ್ಟಾ ಕನೆಕ್ಷನ್ ಅಂದರೆ ಏನು, ಅದು ಹೇಗೆ ಸ್ಟಾರ್ ಟು ಡೆಲ್ಟಾ ಆಗುತ್ತೆ, ಸ್ಟಾರ್ ಅಂದರೆ ನಮ್ಮ L1 L2 L3 ಹೇಗೆ ಕನೆಕ್ಟ್ ಆಗುತ್ತೆ, ಡೆಲ್ಟಾದಲ್ಲಿ L1 L2 L3 ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಈ ಒಂದು ಫಿಗರ್ಗಳಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅದಕ್ಕಿಂತ ಮೊದಲು ಆ್ಯಂಡ್ ಇನ್ ಸ್ಟಾರ್ ಪೊಸಿಷನ್ ದ ಲೈನ್ ಸಪ್ಲೈ L1 L2 ಆ್ಯಂಡ್ L3 ಆರ್ ಕನೆಕ್ಟೆಡ್ ಟು ದ ಬಿಗಿನಿಂಗ್ ಆಫ್ ವೈಂಡಿಂಗ್ಸ್ U1, W1 and V1 respectively by the larger links, whereas the short links which connected V2, U2 and W2 are shorted by the shorting cable to form the star point. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಫಿಗರ್ನಲ್ಲಿ ಹೇಗಾಗುತ್ತೆ ಅಂತ. ಇಲ್ಲಿ ನಮಗೆ ಶಾರ್ಟ್ ಲಿಂಕ್ ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ. ಶಾರ್ಟ್ ಲಿಂಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಶಾರ್ಟ್ ಲಿಂಕು ನಮ್ಮ V2, W2, U2ನನ್ನು ಶಾರ್ಟ್ ಮಾಡಿ ಸ್ಟಾರ್ ಮಾಡುತ್ತೆ. ಸ್ಟಾರ್ ಪಾಯಿಂಟ್ ಇದೆ ನೋಡಿ ಇಲ್ಲಿ ನಮಗೆ, ಇದು ಇದೆ ಈ ಪಾಯಿಂಟ್, ಇದು ಬಂದುಬಿಟ್ಟು ಇದು ಈ ಲಿಂಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಅದನ್ನೇ ಶಾರ್ಟಿಂಗ್ ಕೇಬಲ್ ಅಂತ ಹೇಳ್ತಾರೆ. ಅದು ಸ್ಟಾರ್ ಪಾಯಿಂಟನ್ನು ಮಾಡಿಕೊಡ್ತದೆ. ಹಾಗೆ ನಮಗಿಲ್ಲಿ ಲಿಂಕ್ಗಳಿದ್ದಾವೆ. ಆ ಲಿಂಕ್ಗಳು ನಮಗೆ L1 L2 L3ನನ್ನ V1 W1 U1ಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡ್ತದೆ. ಅದನ್ನು ನಾವಿಲ್ಲಿ L1 ನೋಡಬೇಕು, ನಾವು ಎಲ್ಲಿಗೆ ಹೋಗುತ್ತೆ, L2 ನೋಡಿ ಇಲ್ಲಿ ಸಪ್ಲೈ ತಂದು ಇಲ್ಲಿ ಸ್ಟಾರ್ಟ್ರಿಗೆ ಕೊಟ್ಟಿದ್ದೀವಿ. ಅಲ್ಲಿಂದ ಮೋಟ್ರಿಗೆ ಹೋಗ್ಬೇಕಾದ್ರೆ ನಮಗೆ V1ಗೆ ಬಂದು ಒಂದು V1ಗೆ ಬರಬೇಕಿಲ್ಲಿ ಅಲ್ವಾ, ಒಂದು ಇಲ್ಲಿ V1ಗೆ ಬರಬೇಕು ನೋಡಿ, ಗಮನಿಸಿ ಇಲ್ಲಿಂದ V1ಗೆ ಒಂದು ಬಂದಿದೆ ಇಲ್ಲಿ ಅಲ್ವಾ, V1. ಅದೇ ಇಲ್ಲಿಂದ V2 ಹೀಗೆ ಬಂದಿದೆ, ಅದು ಬೇರೆ ಲೈನೇ ಆಗಿರ್ತದೆ ಅಲ್ಲಿ. ಹಾಗೆಯೇ ನಮಗೆ ಇಲ್ಲಿ ಬೇರೆ ಬೇರೆದಲ್ಲಿ ಈಗ ಒಂದು ಇಲ್ಲಿಂದ ಬಂತು ಹೀಗೆ ಇಲ್ಲಿ ಸೇರ್ತದೆ. ಹಾಗೆ ನಾವು W1 ನೋಡಿದ್ರೆ ಇದು ಇಲ್ಲಿ ಹೋಗಿ ಇಲ್ಲಿ ಸೇರುತ್ತೆ. ಹೀಗೆ ನಾವು ಆ ಸ್ಟಾರ್ಟರ್ನಲ್ಲೇ ಏನು ಮಾಡಿರ್ತೀವಿ, ಆ ಒಂದು ಕನೆಕ್ಷನ್ಗಳು ಸ್ಟಾರ್ಟರ್ನ ಕಾಂಟ್ಯಾಕ್ಟ್ರ್ ಥ್ರೂ ಹೆಂಗೆ ಬರ್ತವೆ ಅಂತೇಳಿ ಕಾಂಟ್ಯಾಕ್ಟ್ರನ್ನ ಈ ಲಿಂಕ್ಸ್ ಏನಿದಾವಲ್ಲ, ಯಾವುದು ಲಾರ್ಜ್ ಲಿಂಕ್ಸು, ಶಾರ್ಟ್ ಲಿಂಕ್ಸು, ಹಾಗೆ ಶಾರ್ಟಿಂಗ್ ಕೇಬಲ್ ಇವೆಲ್ಲಗಳ, ಆಮೇಲೆ ಇಲ್ಲಿ ಎಕ್ಸ್ಟರ್ನಲ್ ಲಾರ್ಜ್ ಲಿಂಕ್, ಇವೆಲ್ಲವುಗಳ ಸಹಾಯದಿಂದ ಅಲ್ಲೇನಾಗುತ್ತೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ 6 ಟರ್ಮಿನಲ್ಗಳು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಸ್ಟಾರ್ ಆಗಿ, ಇಲ್ಲಿ ಸ್ಟಾರ್ ಅಂದರೆ ಏನೇನು ಸೇರಬೇಕು ಸ್ಟಾರಿಗೆ ನಮಗೆ ಅಂತ ಇಲ್ಲಿ ತೋರಿಸುತ್ತೆ. ಫಿಗರ್ ಬಿನಲ್ಲಿ ಇಟ್ ಶೋಸ್, ಇಲ್ಲಿದೆ ನೋಡಿ ಸ್ಟಾರ್ ಪಾಯಿಂಟ್.
W2 U2 V2 ಸೇರಿದರೆ ಸ್ಟಾರ್ ಆಗುತ್ತೆ. ಅದೇ L1 ಹೋಗಿ U1ಗೆ ಮುಟ್ಟಿದೆ, L2 ಹೋಗಿ W1ಗೆ ಹೋಗಿದೆ, L3 ಹೋಗಿ V1ಗೆ ಹೋಗಿದೆ. ಆ ರೀತಿ ಅರೇಂಜ್ ಮಾಡೋದು. ಅದೇ ಡೆಲ್ಟಾಗೆ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ L1 ಹೋಗಿಬಿಟ್ಟು U1 V2 ಕೊಟ್ಟಿದೆ, U1ಗೂ V2ಗೂ L1 ಹೋಗಿದೆ, ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾವು. ಹಾಗೆಯೇ L2 ಎಲ್ಲಿಗೆ ಹೋಗಿದೆ, U2 ಮತ್ತು W1ಗೆ ಹೋಗಿದೆ, U2 ಮತ್ತು W1ಗೆ ಹೋಗಿದೆ. ಹಾಗೆ L3 ಎಲ್ಲಿಗೆ ಹೋಗಿದೆ, W2 ಮತ್ತು V1ಗೆ ಹೋಗಿದೆ. ಹೀಗೆ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಒಂದು ಈ ಸ್ಟಾರ್ಟರ್ನಲ್ಲಿ ಸ್ಟಾರ್ ಡೆಲ್ಟಾ ಏನು ಈ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇದೆ, ಅಲ್ಲಿ ಹೇಗೆ ಹೋಗಿ ಅದಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ದೆನ್ ಏನು ಹೇಳ್ತದೆ ಇಲ್ಲಿ ನೋಡೋಣ. ದಿಸ್ ಕನೆಕ್ಷನ್ ಈಸ್ ಶೋನ್ ಇನ್ ಆ್ಯಸ್ ಎ schematic diagram figure 1b. When the switch handle is changed over to delta position, the line supply L1, L2 and L3 are connected to terminals U1, V2. ನೋಡಿ ಅಲ್ಲಿ ಕಾಂಬಿನೇಷನ್ ಹೇಗಾಗುತ್ತೆ. ಈ L1, L2, L3 ಕನೆಕ್ಷನ್ಗಳು ಡೆಲ್ಟಾಗೆ ಫಸ್ಟು ಸ್ಟಾರ್ಗೆ ಹಾಕ್ತೀವಿ. ಸ್ಟಾರ್ಗೆ ಹಾಕಿದಾಗ ಏನಾಗುತ್ತೆ, U2, V2, W2 ಶಾರ್ಟ್ ಆಗುತ್ತೆ. ಶಾರ್ಟಾಗಿ ಸ್ಟಾರ್ ಪಾಯಿಂಟ್ ಆಗುತ್ತೆ ಅದು. ಅದೇ ಇನ್ನು ಉಳಿದಿದ್ದೇನು V1, U1, W1 ಇದೆ, ಅಲ್ಲಿ L1, L2, L3 ಸಪ್ಲೈ ಹೋಗಿರ್ತದೆ. ಅವು ಸ್ಟಾರ್ ಕನೆಕ್ಷನ್ನಲ್ಲಿ ರನ್ ಆಗೋದಂತೆ. ಅಗೇನ್ ನಾವು ಡೆಲ್ಟಾಗೆ ಮೇಲ್ಗಡೆ ಅದನ್ನು ಹ್ಯಾಂಡಲನ್ನು ಮೇಲ್ಗೆ ಹಾಕಿದಾಗ ಏನಾಗುತ್ತೆ, ಆ ಕ್ಷಣದಲ್ಲಿ ಏನಾಗುತ್ತೆ ನೋಡಿ, L1, L2, L3 ಸಪ್ಲೈ ಹೇಗೆ ಹೋಗುತ್ತೆ ಅಂತಂದರೆ U1, V2 ಒಂದು ಕಾಂಬಿನೇಷನು, W1, U2 ಒಂದು ಕಾಂಬಿನೇಷನು, ಹಾಗೆ V1, W2 ಒಂದು ಕಾಂಬಿನೇಷನ್. ಹೀಗೆ ರೆಸ್ಪೆಕ್ಟಿವ್ಲಿ ಅದು ಏನಾಗುತ್ತೆ, L1, L2, L3 ಹೋಗಿ ನೇರವಾಗಿ ಅಲ್ಲಿ ಕನೆಕ್ಟ್ ಆಗ್ತದೆ ಬೈ ದಿ ಎಕ್ಸ್ಟ್ರಾ ಲಾರ್ಜ್ ಲಿಂಕ್ಸ್ ಟು ಫಾರ್ಮ್ ಎ ಡೆಲ್ಟಾ ಕನೆಕ್ಷನ್. ಏನಲ್ಲಿ ಎಕ್ಸ್ಟ್ರಾ ಲಾರ್ಜ್ ಲಿಂಕ್ಸ್ ಇದಾವಲ್ಲ ಅದ್ರಗಳ ಸಹಾಯದಿಂದ, ಎಕ್ಸ್ಟ್ರಾ ಲಾರ್ಜ್ ಲಿಂಕ್ಸ್ ಇಲ್ಲಿ ಕಾಣ್ಬೋದು ನಾವು. ಎಕ್ಸ್ಟ್ರಾ ಲಾರ್ಜ್ ಲಿಂಕ್ನ ಸಹಾಯದಿಂದ ಏನಾಗುತ್ತೆ ಅಲ್ಲಿ ಒಂದೇ ಸಪ್ಲಿ L1 ಬಂದಿದ್ದು ಈ ಲಾರ್ಜ್ ಲಿಂಕ್ ಮುಖಾಂತರ 2 ಕಡೆ, ಈ ಲಾರ್ಜ್ ಲೈನ್ ಮುಖಾಂತರ 2, ಈ ಲಾರ್ಜ್ ಲಿಂಕ್ ಮುಖಾಂತರ 2, ಹೀಗೆ ಆ 3 ಲಾರ್ಜ್ ಲಿಂಕ್ಸ್ ಏನಿದಾವೆ ಅದರಿಂದ ಒಂದೊಂದು ಎರಡೆರಡು ಇವಕ್ಕೆ ಅಂದರೆ ಇಲ್ಲಿ ಕೊಟ್ಟಿರ್ತೀವಲ್ಲ ನಾವು. ಫಾರ್ ಎಕ್ಸಾಂಪಲ್ ನಲ್ಲಿ ತೋರಿಸಿರೋ ಹಾಗೆ L1 2 ಆ ಲಾರ್ಜ್ ಲಿಂಕ್ನ ಸಹಾಯದಿಂದ U1ಗೂ ಹೋಗುತ್ತೆ, V2ಗೂ ಹೋಗುತ್ತೆ. L2 ಆ ಲಾರ್ಜ್ ಲಿಂಕ್ನ ಸಹಾಯದಿಂದ U2ಗೂ ಹೋಗುತ್ತೆ, W1ಗೂ ಹೋಗುತ್ತೆ. L3 ಆ ಲಾರ್ಜ್ ಲಿಂಕ್ನ ಸಹಾಯದಿಂದ V1ಗೆ ಮತ್ತು W2ಗೆ ಹೋಗುತ್ತೆ. ಆ ರೀತಿಯಾದ ವ್ಯವಸ್ಥೆ ನಮ್ಮ ಈ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಇರುತ್ತೆ. ಅದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡೋಂಥ ಕೆಲಸ ಯಾವುದು, ಇಲ್ಲೇನು ನಮ್ಮ ಲಾರ್ಜರ್ ಲಿಂಕು, ಎಕ್ಸ್ಟ್ರಾ ಲಾರ್ಜ್ ಲಿಂಕು, ಹಾಗೆ ಶಾರ್ಟ್ ಲಿಂಕು ಮತ್ತು ಶಾರ್ಟಿಂಗ್ ಕೇಬಲ್ ಏನಿದ್ದಾವೆ ಇವೆಲ್ಲವೂ ಸೇರಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಬೈ ದಿ ಎಕ್ಸ್ಟ್ರಾ ಲಾರ್ಜ್ ಲಿಂಕ್ ಫ್ರಮ್ ದ ಡೆಲ್ಟಾ ಕನೆಕ್ಷನ್ ಫಿಗರ್ 1c. ಇದು ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಫಿಗರ್ 2a ಶೋಸ್ ದ ಕನ್ವೆನ್ಷನಲ್ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ನಮ್ಮ ಫಿಗರ್ 2ನಲ್ಲಿ ಏನೀಗ ನೋಡಿದ್ವಿ ಇಲ್ಲಿದೆ ನೋಡಿ. ಈ ರೀತಿ ಒಂದು ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಕನ್ವೆನ್ಷನಲ್ ಅಂತ ಹೇಳ್ತೀವಿ. ಕನ್ವೆನ್ಷನಲ್ ಸರ್ಕ್ಯೂಟ್ ಡಯಾಗ್ರಾಮ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಹೇಳ್ತೀವಿ. ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಚಿತ್ರ ಇದು. ಸಾಮಾನ್ಯವಾಗಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಮ್ಯಾನ್ಯುವಲ್, ಆಟೋಮ್ಯಾಟಿಕ್, ಸೆಮಿ ಆಟೋಮ್ಯಾಟಿಕ್ ಅಂತ ಅದರಲ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲೇ 3 ಟೈಪ್ ಆಗುತ್ತೆ. ಅದರಲ್ಲಿ ಇದು ಯಾವುದು ಮ್ಯಾನ್ಯುವಲ್ ಅಂದರೆ ಹ್ಯಾಂಡಲನ್ನು ನಾವು ಕೈಯಿಂದನೇ ಮೊದಲು ಕೆಳಗಡೆ ಒತ್ತಿ ಸ್ಟಾರ್ಗೆ ಹಾಕ್ತೀವಿ, ರನ್ ಮಾಡ್ತೀವಿ. ಆಫ್ಟರ್ ದಟ್ ಮೇಲ್ಗೆ ಒತ್ತಿ ಡೆಲ್ಟಾಗೆ ಹಾಕ್ತೀವಿ, ಡೆಲ್ಟಾದಲ್ಲಿ ರನ್ ಮಾಡ್ತೀವಿ. ಸ್ಟಾರ್ಟ್ ಆಗೋದಕ್ಕೆ, ಡೆಲ್ಟಾ ರನ್ ಆಗೋದಕ್ಕೆ ಅಂತ. ಅಂದರೆ ಇದು ಈ ಫಿಗರ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಫಿಗರ್ 2a shows the conventional manual star delta starter as the insulated handle is spring loaded. ಅದೇನು ಹ್ಯಾಂಡಲ್ ಇದೆ ಅದಕ್ಕೊಂದು ಸ್ಪ್ರಿಂಗ್ ಲೋಡೆಡ್ ಹ್ಯಾಂಡಲ್ ಅದು. ಇಟ್ ವಿಲ್ ಕಮ್ ಬ್ಯಾಕ್ ಟು ಆಫ್ ಪೊಸಿಷನ್ ಫ್ರಮ್ ಎನಿ ಪೊಸಿಷನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ದ ನೋ ವೋಲ್ಟ್ ಅಥವಾ ಹೋಲ್ಡ್ ಆನ್ ಕಾಯಿಲ್ ಅಂತ ಹೇಳ್ತೀವಿ. ನೋ ವೋಲ್ಟ್ ಕಾಯಿಲ್ ಈಸ್ ಎನರ್ಜೈಸ್ಡ್. ಅಂದರೆ ಏನು ಅಲ್ಲಿಯೂ ಕೂಡ ಇದರಲ್ಲಿ ಈ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಲಿ ಕೂಡ ಒಂದು ನೋವಲ್ಟ್ ಕಾಯಿಲ್ ಇದೆ. ಆ ನೋವಲ್ಟ್ ಕಾಯಿಲು ಎನರ್ಜೈಸ್ ಆಗೋದ್ರ ಮುಖಾಂತರ ಅಲ್ಲಿ ಏನು ಪ್ಲಂಜರ್ ಇರುತ್ತೆ ಆ ಪ್ಲಂಜರನ್ನು ಮೇಲ್ಕೆ ಎತ್ಕೊಂಡು ಅಲ್ಲಿ ಇದು ಹ್ಯಾಂಡಲ್ ಇರೋ ಜಾಗದಲ್ಲಿ ಒಂದು ಲಾಂಚ್ ಬರ್ತದೆ. ಆ ಒಂದು ಇದರಲ್ಲಿ ಏನಾಗುತ್ತೆ, ಲಾಕ್ ಆಗುತ್ತೆ ಅದು ಹ್ಯಾಂಡಲ್. ಅಂದರೆ ನಾನು ಸ್ಟಾರ್ಗೆ ಹಾಕಿ ಡೆಲ್ಟಾಗೆ ಹಾಕಿದಾಗ ಅಲ್ಲೇ ನಿಲ್ಲಬೇಕಲ್ಲ, ಕೆಳಗೆ ಇಳಿಬಾರ್ದು ಹ್ಯಾಂಡಲ್. ಆ ಒಂದು ಕೆಲಸ ಮಾಡ್ತಕ್ಕಂಥದ್ದು ಈ ನೋವಲ್ಟ್ ಕಾಯಿಲ್ ಎನರ್ಜೈಸ್ ಆಗಿಬಿಟ್ಟು ಅದೇನು ಮಾಡುತ್ತೆ, ಅಲ್ಲಿ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡುತ್ತೆ. ಹೇಗೆ ಅಂದರೆ ವೆನ್ ದ
hold on coil circuit is closed through the supply taken from U2 and W2. ಸೊ ಅಲ್ಲಿ ಎರಡು ಕಡೆಯಿಂದ ಸಪ್ಲೈ ತಗೊಳ್ತದೆ, ಅವಾಗ ಎನರ್ಜೈಸ್ ಆಗುತ್ತೆ. ದ ಕಾಯಿಲ್ ಈಸ್ ಎನರ್ಜೈಸ್ಡ್ ಆ್ಯಂಡ್ ಇಟ್ ಹೋಲ್ಡ್ಸ್ ದ ಪ್ಲಂಜರ್ ಆ್ಯಂಡ್ ದೇರ್ ಬೈ ದ ಹ್ಯಾಂಡಲ್ ಈಸ್ ಹೆಲ್ಡ್ ಇನ್ ಡೆಲ್ಟಾ ಪೊಸಿಷನ್ ಅಗೇನೆಸ್ಟ್ ದ ಸ್ಪ್ರಿಂಗ್ ಟೆನ್ಷನ್ ಬೈ ದಿ ಲೀವರ್ ಪ್ಲೇಟ್ ಮೆಕಾನಿಸಮ್ ಅಂತ. ಅಲ್ಲೊಂದು ಲೀವರ್ ಪ್ಲೇಟ್ ಮೆಕಾನಿಸಮ್ ಅಂತ ಇದೆ ಹ್ಯಾಂಡ್ ಒಳಗಡೆ, ಆ ಸ್ಟಾರ್ಟರ್ನ ಒಳಗಡೆ ಹ್ಯಾಂಡಲ್ ಎಲ್ಲಿ ಕೂತಿರುತ್ತಲ್ಲ ಆ ಜಾಗದಲ್ಲಿ ಇನ್ಸೈಡಲ್ಲಿ, ಅದು ಆ ಲೀವರ್ ಪ್ಲೇಟ್ ಮೆಕಾನಿಸಮ್ ಏನು ಮಾಡುತ್ತೆ ಅಂದರೆ, ಯಾವಾಗ ಈ ಒಂದು ನೋವಲ್ಟ್ ಕಾಯಿಲು ಮ್ಯಾಗ್ನೆಟೈಸ್ ಆಗಿ ಆ ಪ್ಲಂಜರನ್ನು ಮೇಲಕ್ಕೆ ಎತ್ಕೊಳ್ಳುತ್ತೋ, ಲಿಫ್ಟ್ ಮಾಡ್ಕೊಳ್ಳುತ್ತೋ, ಆ ಸೇಮ್ ಟೈಮಲ್ಲಿ ಈ ಸ್ಪ್ರಿಂಗ್ ಟೆನ್ಷನ್ನಿನ ಸಹಾಯದಿಂದ ಏನಾಗುತ್ತೆ, ಆ ಲೀವರ್ ಪ್ಲೇಟ್ ಮೆಕಾನಿಸಮ್ ಲಾಕ್ ಆಗಿಬಿಡುತ್ತೆ. ಅಲ್ಲಿ ಲಾಕ್ ಆದಾಗ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಹ್ಯಾಂಡಲ್ ಮೇಲೆ ಡೆಲ್ಟಾ ಪೊಸಿಷನಿಂದ ಕೆಳಗಡೆ ಬೀಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಿದ್ರು ಒಂದು ನಾನು ಆಫ್ ಬಟನ್ ಒತ್ತಿದರೆ, ಸ್ಟಾರ್ಟರ್ನಲ್ಲಿ ಆಫ್ ಬಟನ್ ಒತ್ತಿದರೆ ಆವಾಗ NVC ಕಾಯಿಲ್ ಹೋಗ್ತಕ್ಕಂಥ ಸಪ್ಲೈ ಡಿಸ್ಕನೆಕ್ಟ್ ಆಗಿ ಎನರ್ಜೈಸ್ ಆಗಿದ್ದು ಡಿಸ್ಎನರ್ಜೈಸ್ ಆಗುತ್ತೆ, ಆವಾಗ ಅದನ್ನು ಬಿಟ್ಕೊಡುತ್ತೆ ಅಲ್ವಾ. ಈ ರೀತಿಯಾದ ಒಂದು ಮೆಕ್ಯಾನಿಸಮ್. ವೆನ್ ದ ಹೋಲ್ಡನ್ ಕಾಯಿಲ್ ಈಸ್ ಡಿ-ಎನರ್ಜೈಸ್ಡ್ ದ ಪ್ಲಂಜರ್ ಫಾಲ್ಸ್ ಆ್ಯಂಡ್ ಆಪ್ರೇಟ್ಸ್ ದ ಲೀವರ್ ಪ್ಲೇಟ್ ಮೆಕ್ಯಾನಿಸಮ್. ನಾವು ಅದನ್ನು ಆಫ್ ಮಾಡಿದರೆ, ಡಿ-ಎನರ್ಜೈಸ್ ಮಾಡಿದಾಗ ಅವಾಗ ಏನಾಗುತ್ತೆ, ಒನ್ಸ್ ಅಗೇನ್ ಅದು ಪ್ಲಂಜರ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ, ಬಿದ್ದು ಬೀಳುತ್ತೆ. ಆವಾಗ ಅದು ಆ ಲೀವರ್ ಪ್ಲೇಟ್ ಮೆಕ್ಯಾನಿಸಮನ್ನು ಎತ್ತುತ್ತೆ, ಹಿಂಗೆ ಅದನ್ನು ಓಪನ್ ಮಾಡಿಬಿಡುತ್ತೆ. ಆ ಓಪನ್ ಮಾಡ್ತಿದ್ದಂಗೆ ಹ್ಯಾಂಡ್ಲು ಕೆಳಗಡೆ ಬಿದ್ದುಬಿಡ್ತದೆ. ಸೊ ಹ್ಯಾಂಡಲ್ ಟು ಬಿ ಥ್ರೋನ್ ದ ಆಫ್ ಪೊಸಿಷನ್ ಡ್ಯೂಸ್ ಟು ಸ್ಪ್ರಿಂಗ್ ಟೆನ್ಷನ್. ಮೊದಲೇ ಸ್ಪ್ರಿಂಗ್ ಟೆನ್ಷನ್ನಲ್ಲಿ ಅದು ಹಿಡಿದಿಟ್ಟಿರ್ತಾರೆ ಅಲ್ಲಿ. ಸೊ ಯಾವಾಗ ಇದು ಲೀವರ್ ಓಪನ್ ಆಗಿಬಿಡ್ತದಲ್ಲ, ಆವಾಗ ಸ್ಪ್ರಿಂಗ್ ಟೆನ್ಷನಿಂದ ಹ್ಯಾಂಡಲ್ ಏನಾಗುತ್ತೆ, ಕೆಳಗೆ ಬಿದ್ದು ಆಫ್ ಪೊಸಿಷನ್ನಿಗೆ ಬಂದುಬಿಡುತ್ತೆ. ಸೊ ಇದು ಒಂದು ಸಿಸ್ಟಮ್. ಈ ಒಂದು ಮ್ಯಾನ್ಯುವಲ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಆ ಹ್ಯಾಂಡಲನ್ನು ನಾನು ಮ್ಯಾನ್ಯುವಲ್ಲಾಗಿ ಆಪ್ರೇಟ್ ಮಾಡೋದು, ಆದರೆ ಒಳಗಡೆ ಒಂದು ಮೆಕ್ಯಾನಿಸಮ್ ಇಟ್ಟಿದ್ದಾನೆ, ಆ ಲಿವರ್ ಪ್ಲೇಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ ಲಿವರ್ ಪ್ಲೇಟ್ ಮೆಕ್ಯಾನಿಸಮ್ನ ಸಹಾಯದಿಂದ ಮತ್ತು NVC ಕಾಯಿಲು ಎನರ್ಜೈಸ್ ಆಗಿ ಆ ಪ್ಲಂಜರನ್ನು ಮೇಲ್ಗಡೆ ಎತ್ಕೊಳ್ಳೋ ಸಹಾಯದಿಂದ ನಾನು ಡೆಲ್ಟಾಗೆ ಆಗಿರೋ ಹ್ಯಾಂಡಲ್ ಅಲ್ಲೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಈ ಸ್ಟಾರ್ಟರ್ನಲ್ಲಿ ಇರ್ತದೆ. ಇಟ್ಸ್ ಒನ್ ಗುಡ್ ಥಿಂಗ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಟೆಕ್ನಿಕಲ್ ವರ್ಕ್, ಇಟ್ಸ್ ಎ ಗುಡ್ ಮೈಂಡ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ಪ್ರಾಕ್ಟಿಕಲಾಗಿ ಸ್ಟಾರ್ಟ್ರಲ್ಲಿ ನೋಡೋಣ. ಒಂದು ಸ್ಟಾರ್ಟರ್ ಪ್ರಾಕ್ಟಿಕಲ್ ಮಾಡುವಾಗ ಅದು ಹೇಗೆ ಅಲ್ಲಿ ಆ ಒಂದು ಲೀವರ್ ಪ್ಲೇಟ್ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿ ಸ್ಪ್ರಿಂಗ್ ಹೇಗೆ ಕೆಲಸ ಮಾಡುತ್ತೆ, ಆ ಒಂದು ಹ್ಯಾಂಡಲಲ್ಲಿ ಹೇಗೆ ಮೇಲೆ ಎತ್ತಿ ಹೋಲ್ಡಾಗಿ ನಿಂತ್ಕೊಳ್ಳುತ್ತೆ, ಆಮೇಲೆ ಆಫ್ ಬಟನ್ ಒತ್ತಿದಾಗ ಅದು ಯಾವಾಗ ಹೆಂಗೆ ಕೆಳಗೆ ಬೀಳುತ್ತೆ, ಅದೆಲ್ಲವನ್ನು ನಾವು ಪ್ರಾಕ್ಟಿಕಲಾಗಿ ಗಮನಿಸೋಣ. ಇಟ್ಸ್ ಎ ವೆರಿ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ದ ಹ್ಯಾಂಡಲ್ ಆಲ್ಸೋ ಹ್ಯಾಸ್ ಎ ಮೆಕ್ಯಾನಿಸಮ್ ನಾಟ್ ಶೋನ್ ಇನ್ ಫಿಗರ್. ಸೊ ಇಲ್ಲಿ ಆ ಥರದ್ದನ್ನು ತೋರಿಸಿಲ್ಲ ಅಂತ ಹೇಳ್ತೀವಿ ಫಿಗರ್ನಲ್ಲಿ, ವಿಚ್ ಮೇಕ್ಸ್ ಇಟ್ ಇಂಪಾಸಿಬಲ್ ಫಾರ್ ದ ಆಪರೇಟರ್ ಟು ಪುಟ್ ದ ಹ್ಯಾಂಡಲ್ ಇನ್ ಡೆಲ್ಟಾ ಪೊಸಿಷನ್ ಇನ್ ದ ಫಸ್ಟ್ ಮೂಮೆಂಟ್. ನೋಡಿ, ಇಲ್ಲೊಂದು ಅದ್ಭುತವಾದಂಥ ಒಂದು ಮೆಕ್ಯಾನಿಸಮ್ ಇಲ್ಲಿರ್ತದೆ. ಯಾಕೆ ಅಂತೇಳಿದ್ರೆ ಇಟ್ಸ್ ಎ ವೆರಿ ಸೇಫ್ಟಿ ಪರ್ಪಸ್. ನಾವು ಅಂದ್ಕೋಬೋದು ಸ್ಟಾರ್ಗೆ ಕೆಳಗಡೆ ಒತ್ತಿ ಡೆಲ್ಟಾಗೆ ಮೇಲೆ ಹಾಕೋ ಬದಲು ನಮ್ಮ ಒಂದೇ ಸರಿಗೆ ಮೇಲೆ ಡೆಲ್ಟಾಗೆ ಒತ್ತಿಬಿಟ್ರೆ ಏನಾಗುತ್ತೆ, ಒತ್ತಬಹುದಾ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ ಸಹಜವಾಗಿ. ಇದು ನೋಡಿ ಎಷ್ಟು ಚೆನ್ನಾಗಿಲ್ಲ ಒಂದು ಮೆಕ್ಯಾನಿಸಮ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೋ, ಯಾವುದೇ ಕಾರಣಕ್ಕೂ ಈ ಮ್ಯಾನ್ಯುವಲ್ ಡೆಲ್ಟಾ ಸ್ಟಾರ್ಟರ್ನಲ್ಲಿರ್ತಕ್ಕಂಥ ಹ್ಯಾಂಡಲನ್ನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಗೆ ಹಾಕಿ ರನ್ ಮಾಡಿದ ಮೇಲೇ ಮೇಲ್ಗಡೆ ಡೆಲ್ಟಾಗೆ ಹಾಕೋದಕ್ಕೆ ಬರ್ತದೆ. ಅದರ್ವೈಸ್ ನೇರವಾಗಿ ನಾನು ಆ ಹ್ಯಾಂಡಲನ್ನು ನೇರ ಡೆಲ್ಟಾಗೆ ತೊಗೊಂಡು ಹೋಗೋದಕ್ಕೆ, ಡೆಲ್ಟಾ ಕಡೆಗೆ ಹಾಕಲಿಕ್ಕೆ ಬರೋದೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಅಲ್ಲಿ ಅದರೊಳಗಡೆ ಇದೆ. ಯಾವುದೇ ಕಾರಣಕ್ಕೂ ನೀವು ನೇರವಾಗಿ ಡೆಲ್ಟಾದಕ್ಕೆ ಈ ಹ್ಯಾಂಡಲನ್ನು ತೊಗೊಂಡು ಹೋಗೋದಕ್ಕೆ ಬರೋದಿಲ್ಲ ಇದು. ಸೊ ಇದು ಒಂದು ಗುಡ್ ಥಿಂಕ್ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾನ್ಯುವಲ್ ಡೆಲ್ಟಾ ಸ್ಟಾರ್ಟರಲ್ಲಿ. ಸೊ ಅದನ್ನೇ ಇಟ್ ಈಸ್ ಓನ್ಲಿ ವೆನ್ ದ ಹ್ಯಾಂಡಲ್ ಈಸ್ ಬ್ರಾಟ್ ಟು ಸ್ಟಾರ್ ಪೊಸಿಷನ್ ಫಸ್ಟ್ ಆ್ಯಂಡ್ ದೆನ್ ವೆನ್ ದ motor picks up speed, the handle is pushed to delta position. ಸ್ಟಾರಲ್ಲಿ ಹಾಕಿ ರನ್ ಆಗಿ ಮೋಟರ್ ಹಂಗೆ ಏನು ಸ್ಪೀಡ್ ಹೋದ್ಮೇಲೆ ಡೆಲ್ಟಾಗೆ ನಾವು ಚೇಂಜ್ ಮಾಡೋವಂಥ ವ್ಯವಸ್ಥೆ ಮಾತ್ರ ಇಲ್ಲಿರೋದು. ಬಿಟ್ಟರೆ ನೇರವಾಗಿ ಡೆಲ್ಟಾಗೆ ಹಾಕೋದಕ್ಕೆ ಅಲೋವೇ ಮಾಡೋದಿಲ್ಲ ಸ್ಟಾರ್ಟ್ರು. ಅಂಥ ಒಂದು ಒಳ್ಳೆ ಮೆಕ್ಯಾನಿಸಮ್ ಇನ್ಸೈಡಲ್ಲಿದೆ ಅಂತ ಹೇಳ್ಬೋದು. ದ ಹ್ಯಾಂಡಲ್ ಹ್ಯಾಸ್ ಎ ಸೆಟ್ ಆಫ್ baffles insulated from each other and also from the handle. When the handle is thrown to star position, the baffles connected the supply lines L1 and L2 and L3 to beginning of the three-phase winding W1, V1 and U1 respectively. At the same time, the small baffles connect
V2, W2 and U2 through the shorting cable of the star point. ಇಲ್ಲಿ ಏನು ಬಫೆಲ್ಸ್ ಅಂತ ಏನು ಒಂದು ವರ್ಡ್ ಬರ್ತದೆ ಅದೇ ಇವುಗಳಿಗೆ ಹೇಳ್ತೀವಿ ನೋಡಿ. ಈ ಸ್ಟಾರ್ಟರ್ನಲ್ಲಿದೆಯಲ್ಲ ಇದು ಈ ಭಾಗ, ಇದನ್ನು ನಾವಿಲ್ಲಿ ಬಫೆಲ್ಸ್ಗಳಂತ ಹೇಳ್ತೀವಿ. ಅವು ಇಲ್ಲಿ ಅದನ್ನು ಸ್ಟಾರ್ ಮತ್ತು ಡೆಲ್ಟಾ ಮಾಡೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಈ ಸ್ಟಾರ್ಟರ್ನಲ್ಲಿ. ಸೊ ಅದನ್ನೇ ನಾವು ಹೇಳಿದೆ ಇಲ್ಲಿ ಒಂದು when the handle is thrown to delta position, the larger end of the buffels connect to the main supply line L1, L2 and L3 to the winding terminals W1, W2 and V1, W2 and V1, V2 respectively to form the delta connection figure 2C ಅಂತ ಹೇಳ್ತದೆ. ಸೊ ಇಲ್ಲಿ ನಾವು ಅದನ್ನು ಗಮನಿಸ್ಕೋಬೇಕು ಭಾಳ ನೀಟಾಗಿ. ಸೊ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ 2B 2C ಒಂದು ಫಿಗರ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ 2B ಆ್ಯಂಡ್ 2C ಅಂದರೆ ಈ ಒಂದು ಸ್ಟಾರ್ಟರ್ನ ಏನಿದೆ ಇದರೊಳಗಡೆಗೆ ಈ ಒಂದು ವ್ಯವಸ್ಥೆ ಸ್ಟಾರ್ ಕನೆಕ್ಷನ್ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಏನಾಗಬೇಕು, ಡೆಲ್ಟಾ ಕನೆಕ್ಷನ್ ಹಾಕೋಕ್ಕೆ ಏನಾಗಬೇಕು ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಒಂದೇ ಒಂದು ಬಫೆಲ್ ಮೇಲೆ ಎರಡೆರಡು ಲಿಂಕ್ಗಳು ಕಾಣಿಸ್ತಾ ಇದೆ ನೋಡಿ. ಇದರಿಂದನೇ ಒಂದು ಇಲ್ಲಿಗೆ ಬರ್ತಾಯಿದೆ, ಅದೇ ಸೇಮು ಇಲ್ಲಿಗೂ ಬರ್ತಾಯಿದೆ. ಆಮೇಲೆ ಇನ್ನೊಂದು ಇಲ್ಲಿಂದ ಇದಕ್ಕೆ ಬಂತ ಇದ್ದರೆ ಮತ್ತೊಂದು ಅಲ್ಲಿಂದ ಇಲ್ಲಿಗೆ ಬಂದಿದೆ. ಸೊ ಇಲ್ಲಿಂದ ಒಂದು ಇಲ್ಲಿಗೆ ಬಂದರೆ ಅದೇ ಇಲ್ಲಿಂದ ಇನ್ನೊಂದು ಇಲ್ಲಿಗೆ ಬಂದಿದೆ. ಸೊ ಇವೆಲ್ಲ ಏನಕ್ಕೆ, ಇವುಗಳ ಸಹಾಯದಿಂದ ಸ್ಟಾರ್ ಮತ್ತು ಡೆಲ್ಟಾ ಕನೆಕ್ಟ್ ಆಗಿ ಚೇಂಜ್ ಆಗ್ತಕ್ಕಂಥ ವ್ಯವಸ್ಥೆನ ಈ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ರೆಡಿ ಮಾಡಿದೆ, ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. The overload relay current settings could be adjusted by the worm gear mechanism of the insulated rod. ಇದರೊಳಗೂ ಕೂಡ ಒಂದು ಈ ಕರೆಂಟ್ ಅಡ್ಜಸ್ಟಿಂಗ್ ಸೆಟ್ಟಿಂಗ್ಸ್ ಇದೆ, ಓವರ್ಲೋಡ್ ರಿಲೇ ಕರೆಂಟ್ ಸೆಟ್ಟಿಂಗ್ ಮಾಡೋದಕ್ಕೆ. ಅದನ್ನು ಹೇಗೆ ಮಾಡೋದು, ವೆನ್ ದ ಲೋಡ್ ಕರೆಂಟ್ ಎಕ್ಸೀಡ್ಸ್ ಎ ಸ್ಟಿಪ್ಯುಲೇಟೆಡ್ ವ್ಯಾಲ್ಯೂ ದ ಹೀಟ್ ಡೆವಲಪ್ಡ್ ಇನ್ ದ ರಿಲೇ ಹೀಟರ್ ಎಲಿಮೆಂಟ್. ಸೊ ಅಲ್ಲೇನಾಗುತ್ತೆ, ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಆ ಓವರ್ಲೋಡ್ ರಿಲೇನಲ್ಲಿ ಕರೆಂಟ್ ಸೆಟ್ಟಿಂಗ್ಸ್ ಮಾಡ್ತೀವಿ, ಅದಕ್ಕಿಂತ ಹೆವಿ ಕರೆಂಟನ್ನು ಅದು ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಏನು ಹೀಟ್ ಎಲಿಮೆಂಟ್ ಇದ್ದಾವೆ ಆ ಹೀಟ್ ಎಲಿಮೆಂಟ್ಗಳು ಹೀಟಪ್ ಆಗಿಬಿಟ್ಟು ಅಲ್ಲಿರ್ತಕ್ಕಂಥ ಬಯೋಮೆಟಾಲಿಕ್ ಸ್ಟ್ರಿಪ್ಸ್ಗಳು ಬೆಂಡ್ ಆಗೋದ್ರ ಮುಖಾಂತರ ಇಟ್ಸ್ ಪುಷಸ್ ದ ರಾಡ್ ಟು ಓಪನ್ ದ ಹೋಲ್ಡ್ ಆನ್ ಕಾಯಿಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅವು ಈ ಹೀಟ್ ಆಗ್ತಿದ್ದಂಗೆ ಏನಾಗುತ್ತೆ, ಅವು ತನ್ನ ಇದನ್ನು ಬೆಂಡಿಂಗ್ ಆಗೋದು ಈ ರೀತಿ ಆಗೋದಿದೆ. ಸೊ ಆಗ ಅಲ್ಲಿ ಏನಾಗುತ್ತೆ, ಅದನ್ನು ಪುಷ್ ಮಾಡೋದ್ರ ಮುಖಾಂತರ ಅದು ಓಪನ್ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ದೇರ್ ಬೈ ದ ಕಾಯಿಲ್ ಈಸ್ ಡಿ ಎನರ್ಜೈಸ್ಡ್. ಆ ರೀತಿ ಓಪನ್ ಆದಾಗ ಏನಾಗುತ್ತೆ, ಏನು NVC ಕಾಯಿಲ್ ಹೋಲ್ಡ್ ಆನ್ ಕಾಯಿಲ್ ಇದೆ ಅದು ಡಿ ಎನರ್ಜೈಸ್ ಆಗುತ್ತೆ. ಆ್ಯಂಡ್ ದ ಹ್ಯಾಂಡಲ್ ರಿಟರ್ನ್ಸ್ ಟು ದ ಆಫ್ ಪೊಸಿಷನ್ ಡ್ಯೂ ಟು ದಿ ಸ್ಪ್ರಿಂಗ್ ಟೆನ್ಷನ್. ಈ ರೀತಿ ಓವರ್ಲೋಡ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಈ ಸ್ಟಾರ್ಟರ್ನಲ್ಲಿದೆ. ಅಂದರೆ ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇ ಅಂತ ಏನಿದೆ ಇದರಲ್ಲಿ, ಅದು ಯಾವಾಗ ಒಂದು ರೇಟೆಡ್ ಕರೆಂಟ್ಗಿಂತ ಹೆವಿ ಕರೆಂಟನ್ನು ಮೋಟಾರ್ ಡ್ರಾನ್ ಮಾಡುತ್ತೆ ಅಂಥ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಏನು ಇವು ಇದೆ ಹೀಟ್ ಡೆವಲಪ್ಡ್ ರಿಲೇಗಳಿದ್ದಾವೆ, ಆ ಹೀಟರ್ ಎಲಿಮೆಂಟು ಹೀಟ್ ಆಗಿಬಿಟ್ಟು ಅಲ್ಲಿರ್ತಕ್ಕಂಥ ಬಯೋಮೆಟಾಲಿಕ್ ಸ್ಟ್ರಿಪ್ಸ್ಗಳು ಏನಿದೆ ಅದನ್ನು ವರ್ಕ್ ಮಾಡುತ್ತೆ, ಎಕ್ಸ್ಪ್ಯಾಂಡಿಂಗ್ ಅದರ ಆಗುತ್ತೆ ಅಂತ ಇದು. ಸೊ ಹಾಗೆ ಮಾಡೋದನ್ನು ಅಲ್ಲಿ ಪುಷ್ ಮಾಡಿ ಅಲ್ಲಿ ಏನು ಇದಕ್ಕೆ ಹೋಗುತ್ತೆ ಎನರ್ಜಿ NVC ಕಾಯಿಲಿಗೆ ಆ ಸಪ್ಲೈನನ್ನು ಡಿಸ್ಕನೆಕ್ಟ್ ಮಾಡೋದ್ರ ಮೂಲಕ ಆ ಮೋಟಾರ್ನ ಆಫ್ ಮಾಡಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಓವರ್ಲೋಡ್ ರಿಲೇ ಕಾಯಿಲ್ ಕೆಲಸ ಇಲ್ಲಿ. The motor also could be stopped by operating the stop button which in turn de-energize the hold on coil ಅಂತ ಹೇಳ್ತೀವಿ. ಅಂದರೆ ನಾವು ಬಟನ್ ಸ್ವಿಚ್ ಆಫ್ ಬಟನ್ನೇ ಇರ್ತದೆ, ಒಂದು ಸ್ವಿಚ್ ಆಫ್ ಮಾಡೋದ್ರ ಮುಖಾಂತರನು ಇದನ್ನು ನಾವು ಈ ಒಂದು ಸ್ಟಾರ್ಟ್ರಲ್ಲಿ ಮೋಟ್ರ್ ಆಫ್ ಮಾಡೋದು ಅಥವಾ ಓವರ್ಲೋಡ್ ಆದಾಗ ಓವರ್ಲೋಡ್ರಲ್ಲಿ ಆಪ್ರೇಟ್ ಆಗಿ ಆಫ್ ಆಗ್ತಕ್ಕಂಥದ್ದು. ಈ ಥರ ಎರಡು ಸಿಸ್ಟಮ್ ಆಫ್ ಆಗೋಂಥ ವ್ಯವಸ್ಥೆ ಇದೆ. Backup fuse protection. Fuse protection is necessary in the star delta starter motor circuit against short circuits. ಶಾರ್ಟ್ ಸರ್ಕ್ಯೂಟ್ಸ್ಗಳು ಆಗಬಾರ್ದು. ಏನೇ ಆ ಥರ ಶಾರ್ಟ್ ಸರ್ಕ್ಯೂಟ್ಸ್ ಇದ್ದರೆ ಅಲ್ಲಿ ನಮಗೆ ಫ್ಯೂಸ್ ಹೋಗಬೇಕು, ಫ್ಲೀಸ್ ಬ್ಲೌನ್ ಔಟ್ ಆಗಿ ಅಲ್ಲಿರ್ತಕ್ಕಂಥ ಸರ್ಕ್ಯೂಟು ಮೋಟಾರು ಸೇಫ್ ಆಗಬೇಕು ಅನ್ನೋದು ಇಲ್ಲಿ ಉದ್ದೇಶ. ಹಾಗಾಗಿ ನಾವು ಬ್ಯಾಕಪ್ ಫ್ಯೂಸಸನ್ನು ಪ್ರೊಟೆಕ್ಷನ್ಗೋಸ್ಕರ ಹಾಕ್ಕೋಬೇಕಾಗುತ್ತೆ. ಇನ್ ಜನರಲಿ ಆ್ಯಸ್ ಎ ಥಮ್ ರೂಲ್ ಫಾರ್ 450 volt 3-phase squirrel cage motors, the full load current can be taken as 1.5 times the HP rating. For example, at 10 HP 3-phase 450
volt motor will have approximately 15 amps as its full load current. ಹಾಗಾದರೆ ಈ ಬ್ಯಾಕಪ್ ಫ್ಯೂಸ್ ಪ್ರೊಟೆಕ್ಷನನ್ನು ಮಾಡಬೇಕಾದ್ರೆ ಹೇಗೆ ಮಾಡೋದು, ಎಷ್ಟು ಆಮ್ಸಿಂದ ಹಾಕಿದರೆ ಬ್ಯಾಕಪ್ ಫ್ಯೂಸ್ ಪ್ರೊಟೆಕ್ಷನ್ ಆಗುತ್ತೆ ಅಗೇನ್ ಎಷ್ಟು ಶಾರ್ಟ್ ಸರ್ಕ್ಯೂಟ್ಸ್ ಅಂತ ನೋಡೋದಾದರೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆ. ಏನಪ್ಪ ಅಂತೇಳಿದ್ರೆ ಫಸ್ಟ್ ಆಫ್ ಆಲ್ ಇದು ಏನು ಮಾಡುತ್ತೆ ಅಂತೇಳಿದ್ರೆ ಇಟ್ ಕ್ಯಾನ್ ಬಿ ಟೇಕನ್ 1.5 ಟೈಮ್ಸ್ ದ ಹೆಚ್ ಪಿ ರೇಟಿಂಗ್ಸ್ ಅಂತ ಹೇಳ್ತೀವಿ. ಅದರ ಹೆಚ್ ಪಿ ರೇಟಿಂಗ್ಸ್ ಏನಿದೆ ಅದರ 1.5 ಪಟ್ಟು ಇದಕ್ಕೆ ಅದು ತಗೊಳ್ತದೆ. ಫುಲ್ ಲೋಡ್ ಕರೆಂಟ್ ಬಂದ್ಬಿಟ್ಟು ಅಷ್ಟಿರ್ತದೆ. ದ ಫುಲ್ ಲೋಡ್ ಕರೆಂಟ್ ಕ್ಯಾನ್ ಬಿ ಟೇಕನ್ ಆ್ಯಸ್ 1.5 ಟೈಮ್ಸ್ ದ ಹೆಚ್ ಪಿ ರೇಟಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದರ ಅರ್ಥ ಇಲ್ಲಿದೆ ನೋಡಿ, 10 HP 3 phase 415 volts ಮೋಟಾರ್ ಒಂದು 15 amps ಫುಲ್ ಲೋಡ್ ಕರೆಂಟ್ ಇರುತ್ತೆ ಅಂತ ಹೇಳ್ತದೆ. ಅರ್ಥ ಆಯ್ತಾ? 10 HP 15 amps ಕರೆಂಟ್ ಅಂತ ಹೇಳೋದು. ಸೊ ಟು ಅವಾಯ್ಡ್ ಫ್ರೀಕ್ವೆಂಟ್ ಬ್ಲೋಯಿಂಗ್ ಆಫ್ ದ ಫ್ಯೂಸಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಾರ್ ಪ್ರಾಪರ್ ಪ್ರೊಟೆಕ್ಷನ್, ಈ ಕಡೆ ಪ್ರಾಪರ್ ಪ್ರೊಟೆಕ್ಷನ್ ಆಗಬೇಕು ಮತ್ತು ಅನ್ನೆಸೆಸರಿ ಏನಾಗಬೇಕು, ಅನ್ನೆಸೆಸರಿ ಫ್ಯೂಸು ಹೋಗಬಾರ್ದು. ಅವಾಗ ಅವಾಯ್ಡ್ ಫ್ರೀಕ್ವೆಂಟ್ ಬ್ಲೋವಿಂಗ್, ಪದೇ ಪದೇ ಫ್ಯೂಸು ಹೋಗ್ತಾ ಇರೋದು ಅಲ್ಲ, ಹಾಗೇ ಪ್ರೊಟೆಕ್ಷನ್ನು ಮಾಡಬೇಕಾಗಿದ್ದು ಇದ್ರ ಕೆಲಸ ಆಗಿರ್ತದೆ. ಆವಾಗ ಅದಕ್ಕೆ ಇದು ಪ್ರೊಟೆಕ್ಷನ್ ಆಗಬೇಕು, ಪದೇ ಪದೇ ಫ್ಯೂಸ್ ಹೋಗಬಾರ್ದು. ಅಂದರೆ ಪರ್ಫೆಕ್ಟ್ ರೇಟಿಂಗ್ ಫ್ಯೂಸಸ್ಗಳನ್ನೇ ಬ್ಯಾಕಪ್ ಫ್ಯೂಸಾಗಿ ಬಳಸಿದರೆ ಅಲ್ಲಿ ಒಳ್ಳೆ ಗುಡ್ ಪ್ರೊಟೆಕ್ಷನ್ ಸಿಗುತ್ತೆ. ದ ಫ್ಯೂಸ್ ವೈರ್ ರೇಟಿಂಗ್ ಶುಡ್ ಬಿ 1.5 ಟೈಮ್ಸ್ ದ ಫುಲ್ ಲೋಡ್ ಕರೆಂಟ್ ರೇಟಿಂಗ್ ಆಫ್ ದಿ ಮೋಟಾರ್. ಅಲ್ಲಿಗೆ ನನಗೆ ಏನಾಗಬೇಕಾಗಿದೆ 1.5. Hence for the 10 HP 15 amps motor the fuse rating will be 23 amps approximately. It says 25 amps. ನೋಡಿ 10 HP 15 amps ತಗೊಳ್ತದೆ ಅಂತ ಏನು ಹೇಳ್ತೀವಿ ಸ್ಟಾರ್ಟಿಂಗಲ್ಲಿ, ಅಷ್ಟು ಫುಲ್ ಲೋಡ್ ಕರೆಂಟನ್ನು ತಗೊಳ್ತದೆ ಅಂತ ಏನು ಹೇಳ್ತಿದ್ದೇವೆ. ಅದಕ್ಕಿಂತನೂ ಜಾಸ್ತಿನೇ ಇರಬೇಕು. ಇಲ್ಲ 15ಗೆ ಕೊಟ್ಟರೆ ಫ್ರೀಕ್ವೆಂಟಾಗಿ ಫ್ಯೂಸ್ ಹೋಗ್ತಾನೆ ಇರ್ತದೆ. ಯಾಕೆ 15 amps ಮೋಟಾರ್ ತಗೊಳುತ್ತೆ ಮಾಮೂಲಿ. ಸೊ ಹಾಗಾಗಿ ಅದು ಒಂದು 23 to 25 amps ಅಂದರೆ ಸಾಮಾನ್ಯ 23 amps ಸಿಗೋದಿಲ್ಲ. ಹಾಗಾಗಿ ನಾನು ಅದನ್ನು 25 amps, ಹಾಗಂತ 23 amps ಸಿಗೋಲ್ಲ ಅಂತ 20 amps ಹಾಕಬಾರ್ದು. 25 amps ಫ್ಯೂಸನ್ನು ಬ್ಯಾಕಪ್ ಫ್ಯೂಸನ್ನು ನಾವು ಇಲ್ಲಿ ಬಳಸಿದರೆ ಒಂದು ಗುಡ್ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಂಪ್ಯಾರಿಸನ್ ಆಫ್ ಇಂಪ್ಯಾಕ್ಟ್ ಆಫ್ ದಿ ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್ಸ್ ಆನ್ ಸ್ಟಾರ್ಟಿಂಗ್ ಕರೆಂಟ್ ಆ್ಯಂಡ್ ಟಾರ್ಕ್ ಆಫ್ ದ ಇಂಡಕ್ಷನ್ ಮೋಟಾರ್. ನೋಡೋಣ ಇಲ್ಲಿ ಸ್ಟಾರ್ಟಿಂಗ್ ಕರೆಂಟು ಮತ್ತು ಟಾರ್ಕ್ ಆಫ್ ದಿ ಇಂಡಕ್ಷನ್ ಮೋಟಾರು ಈ ಸ್ಟಾರ್ ಮತ್ತು ಡೆಲ್ಟಾ ಕನೆಕ್ಷನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡೋದಾದರೆ, when the 3 phase windings of the squirrel cage motor are connected in star by the starter, the phase voltage across each winding is reduced by a factor of 1/√3 of the uplead line voltage. It's approximately 58%, and hence the starting current reduces to 1/3 of that current which would have been run if the motor were directly started in delta. ನೋಡಿ, ನಮ್ಮ 3 phase ಸ್ಕ್ವಿರಲ್ ಕೇಜ್ ಮೋಟಾರ್ ಏನಿದೆ ಇದನ್ನು ನಾವು ಸ್ಟಾರ್ಟರ್ ಮುಖಾಂತರ ಸ್ಟಾರ್ಗೆ ಕನೆಕ್ಟ್ ಮಾಡಿದೆ. ಸ್ಟಾರ್ಟರ್ ಯೂಸಿಂಗ್ ಸ್ಟಾರ್ ಕನೆಕ್ಟ್ ಮಾಡಿದಾಗ ದ ಫೇಸ್ ವೋಲ್ಟೇಜ್ ಏನಾಗುತ್ತೆ, ಈಚ್ ವೈಂಡಿಂಗ್ ದ ಫೇಸ್ ವೋಲ್ಟೇಜ್ ಅಕ್ರಾಸ್ ಈಚ್ ವೈಂಡಿಂಗ್ ಏನಾಗಿದೆ, ಇಟ್ ಈಸ್ ರೆಡ್ಯೂಸ್ಡ್ ಬೈ ಎ ಫ್ಯಾಕ್ಟರ್ ಆಫ್ 1/√3 ಟೈಮ್ಸ್ ಆಫ್ ದಿ ಅಪ್ಲೀಡ್ ಲೈನ್ ವೋಲ್ಟೇಜ್. ಅಂದರೆ 58% ಆಫ್ ವೋಲ್ಟೇಜ್ ಮಾತ್ರ ಅದಕ್ಕೆ ಹೋಗ್ತಾ ಇದೆ. ರೆಡ್ಯೂಸ್ಡ್ ವೋಲ್ಟೇಜು ಸ್ಟಾರ್ ಕನೆಕ್ಷನ್ನಲ್ಲಿ ಮೋಟಾರಿಗೆ ಹೋಗ್ತದೆ. ರೆಡ್ಯೂಸ್ಡ್ ವೋಲ್ಟೇಜ್ ಹೋಗಬೇಕು, ಆ ಉದ್ದೇಶಕ್ಕೆ ನಾವಿಲ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಳಸಿರೋದು. ಸ್ಟಾರಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಡೆಲ್ಟಾದಲ್ಲಿ ರನ್ ಮಾಡ್ತೀವಿ. ಹಾಗೆ ಮಾಡಿದಾಗ ಏನಾಗುತ್ತೆ, ಆ್ಯಂಡ್ ಹೆನ್ಸ್ ದ ಸ್ಟಾರ್ಟಿಂಗ್ ಕರೆಂಟ್ ಆಲ್ಸೋ ರೆಡ್ಯೂಸಸ್ 1/3 ಆಫ್ ದಟ್ ಕರೆಂಟ್ ವಿಚ್ ವುಡ್ ಹ್ಯಾವ್ ಬೀನ್ ಡ್ರಾನ್. ಏನು ಡೆಲ್ಟಾದಲ್ಲಿ ಡ್ರಾನ್ ಆಗ್ತದೆ ಕರೆಂಟು, ಅದರ 1/3 ಆಫ್ ಕರೆಂಟ್ ಕೂಡ ಅಲ್ಲಿ ಡ್ರಾನ್ ಆಗುತ್ತೆ. ಯಾಕೆ ವೋಲ್ಟೇಜ್ ರೆಡ್ಯೂಸ್ ಮಾಡಿರೋದ್ರಿಂದ ಕರೆಂಟ್ ಕೂಡ ಏನಾಗುತ್ತೆ, ಇಲ್ಲಿ ರೆಡ್ಯೂಸ್ ಆಗುತ್ತೆ. 1/3 ಆಫ್ ಟೈಮ್ ಆಫ್ ದಿ ಡೆಲ್ಟಾದಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಡೆಲ್ಟಾದಲ್ಲಿ ಇದ್ದಾಗ ಎಷ್ಟು ಕರೆಂಟ್ ತೊಗೊಳ್ತದೆ ಅದರ 1/3 ಮಾತ್ರ ಇರ್ತದೆ, ಅಷ್ಟಕ್ಕೆ ರೆಡ್ಯೂಸ್ ಆಗಿರುತ್ತೆ ಅಂತ ಹೇಳ್ತೀವಿ. ದಿಸ್ ರಿಡಕ್ಷನ್ ಇನ್ ಸ್ಟಾರ್ಟಿಂಗ್ ಕರೆಂಟ್ ಆಲ್ಸೋ ರೆಡ್ಯೂಸಸ್ ದ ಸ್ಟಾರ್ಟಿಂಗ್ ಟಾರ್ಕ್. ಕರೆಂಟ್ ಕಡಿಮೆ ಆದಮೇಲೆ ಆಟೋಮೆಟಿಕಲಿ ಟಾರ್ಕ್ ಕೂಡ ಕಡಿಮೆ ಆಗೇ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅಂದರೆ ಅದು ಕೂಡ ಅಷ್ಟೇ, ಏನು ಡೆಲ್ಟಾದಲ್ಲಿ ಮೋಟಾರ್ ಟಾರ್ಕ್ ಇರುತ್ತೋ ಅದರ 1/3 ಅಷ್ಟು ಮಾತ್ರ ಇರ್ತದೆ ಸ್ಟಾರ್ಟಿಂಗಲ್ಲಿ. ಅಂದ್ರೆ ಅದರ ಅರ್ಥ ಇದರ ಸ್ಟಾರ್ಟಿಂಗ್ ಕರೆಂಟ್ ವೋಲ್ಟೇಜನ್ನು ರೆಡ್ಯೂಸ್ ಮಾಡೋದ್ರಿಂದಾಗಿ ಸ್ಟಾರ್ಟಿಂಗ್ ಕರೆಂಟ್ ರೆಡ್ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಕರೆಂಟ್ ರೆಡ್ಯೂಸ್ ಮಾಡೋದ್ರಿಂದಾಗಿ ಸ್ಟಾರ್ಟಿಂಗ್ ಟಾರ್ಕ್ ಕೂಡ ಕಡಿಮೆ ಆಗುತ್ತೆ. ಎಷ್ಟು
ಏನು ಡೆಲ್ಟಾದಲ್ಲಿರುತ್ತೋ ಅದರ 1/3 ಟೈಮ್ನಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತದೆ. ದ ಎಬೋವ್ ಸ್ಟೇಟ್ಮೆಂಟ್ ಕುಡ್ ಬಿ ಎಕ್ಸ್ಪ್ಲೇನ್ಡ್ ಥ್ರೂ ದಿ ಫಾಲೋವಿಂಗ್ ಎಕ್ಸಾಂಪಲ್. ಹಾಗಾದರೆ ಇದನ್ನು ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಎಕ್ಸಾಂಪಲ್ ಇಸ್ ದ 3 similar coils of a 3-phase winding of a squirrel cage induction motor, each having a resistance of 20 ohms. ಅಲ್ಲಿ ಏನು 3 ವೈಂಡಿಂಗ್ ಇದೆ 3-phase squirrel cage ಇಂಡಕ್ಷನ್ ಮೋಟರ್ನಲ್ಲಿ 20 ohms ರೆಸಿಸ್ಟೆನ್ಸ್ ಇರ್ತಕ್ಕಂಥ ವೈಂಡಿಂಗ್ ಇದೆ, ಎಲ್ಲವೂ ಕೂಡ ಸೇಮ್ 20 ohms. ಆ್ಯಂಡ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಫ್ 15 ohms. 15 ohms ಇಂಡಕ್ಟಿವ್ ರಿಯಾಕ್ಟನ್ಸ್ ಇದೆ ಒಂದೊಂದು ಕಾಯಿಲ್ದು. ಆರ್ ಕನೆಕ್ಟೆಡ್ ಇನ್ ಎ ಸ್ಟಾರ್. ಮೊದಲನೇದು ಎ ಸ್ಟಾರ್, ಬಿ ಡೆಲ್ಟಾ. ಅದನ್ನು ಸ್ಟಾರಲ್ಲಿ ಕನೆಕ್ಟ್ ಮಾಡಿದ ಡೆಲ್ಟಾದಲ್ಲೂ ಮಾಡ್ತೀವಿ, ಅದನ್ನು ಗೊತ್ತಿದೆ ನಿಮಗೆ. ಆ ಸ್ಟಾರ್ಟರ್ ಮುಖಾಂತರ ಸ್ಟಾರಲ್ಲೂ ಕನೆಕ್ಟ್ ಆಗುತ್ತೆ, ಸೇಮ್ ವೈಂಡಿಂಗ್ ಡೆಲ್ಟಾದಲ್ಲೂ ಕನೆಕ್ಟ್ ಆಗುತ್ತೆ. ಥ್ರೋ ಎ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಟು ಎ 3-phase 400 volt 50 Hz ಸಪ್ಲೈ ಮೇನ್ಸ್. ಹಾಗಾದರೆ ಕ್ಯಾಲ್ಕುಲೇಟ್ ದಿ ಲೈನ್ ಕರೆಂಟ್ ಆ್ಯಂಡ್ ಟೋಟಲ್ ಪವರ್ ಅಬ್ಸರ್ವ್ಡ್ ಇನ್ ಈಚ್ ಕೇಸ್. ಕಂಪೇರ್ ದ ಟಾರ್ಕ್ ಡೆವಲಪ್ಡ್ ಇನ್ ಈಚ್ ಕೇಸ್. ಹಾಗಾದರೆ ಸ್ಟಾರಲ್ಲಿ ಅದರ ಒಂದು ಟಾರ್ಕ್ ಎಷ್ಟಿದೆ, ಟಾರ್ಕ್ ಎಷ್ಟು ಡೆವಲಪ್ ಆಗಿದೆ, ಡೆಲ್ಟಾದಲ್ಲಿ ಟಾರ್ಕ್ ಎಷ್ಟು ಡೆವಲಪ್ ಆಗಿದೆ, ಅದನ್ನು ಕಂಪೇರ್ ಮಾಡೋಣ. ಹಾಗೆಯೇ ಕರೆಂಟನ್ನು ಕೂಡ, ಲೈನ್ ಕರೆಂಟನ್ನು ಕೂಡ ನಾವು ಇಲ್ಲಿ ನೋಡೋಣ. ಸೊ ಹಾಗೆ ಟೋಟಲ್ ಪವರ್ನೂ ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಅವೆರಡಕ್ಕೂ ಕಂಪೇರ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್: ಇಂಪಿಡೆನ್ಸ್ ಪರ್ ಫೇಸ್. ಒಂದು ಫೇಸ್ ಮೇಲೆ ಇರ್ತಕ್ಕಂಥ ಇಂಪಿಡೆನ್ಸನ್ನು ಫಸ್ಟ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತೇ ಇದೆ. ಫಾರ್ಮುಲಾ ಬಂದುಬಿಟ್ಟು ಇಂಪಿಡೆನ್ಸ್, ಫೇಸ್ ಇಂಪಿಡೆನ್ಸ್ ಈಸ್ ಈಕ್ವಲ್ ಟು ಝೆಡ್ ಅಂದರೆ ಏನಿಲ್ಲ ಇಂಪಿಡೆನ್ಸ್ ಅಂತ. ಫೇಸ್ ಇಂಪಿಡೆನ್ಸ್ ಈಸ್ ಈಕ್ವಲ್ ಟು √r² + x² ಅಂತ ಹೇಳ್ತೀವಿ. ಸೊ ಈಗಷ್ಟೇ ನಾವು ಹೇಳಿದ್ವಿ ಒಂದೊಂದು ವೈಂಡಿಂಗ್ನ ರೆಸಿಸ್ಟೆನ್ಸ್ ಎಷ್ಟಿದೆ, 20 ohm ಇದೆ ಅಂತ. ಹಾಗೆಯೇ ರಿಯಾಕ್ಟನ್ಸ್ ಎಷ್ಟಿದೆ ಅಂತ ಹೇಳಿದ್ರು, 15 ohm ಇದೆ ಅಂತ. ಅಲ್ಲಿಗೆ √20² + 15² ಈಸ್ ನಥಿಂಗ್ ಬಟ್ 25 ohm ಅಂತ ಹೇಳ್ತೀವಿ. 25 ohms ಆಗುತ್ತೆ ಅಂತ ಹೇಳಿದ್ವಿ. ಅಲ್ಲಿಗೆ ಪರ್ ಫೇಸ್ ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಅದನ್ನು ನಾವಿಲ್ಲಿ ಸ್ಟಾರ್ ಕನೆಕ್ಷನಲ್ಲಿ ನೋಡೋಣ ಏನಾಗುತ್ತೆ ಅಂತ. ಈಗ ಇದನ್ನ ಇಟ್ಕೊಂಡೆ ನಾನು ಮುಂದೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಫೇಸ್ ಅಂದರೆ ಈ ಫೇಸ್ ಅಂತ ಹೇಳ್ತೀವಿ. ಅಲ್ಲಿಗೆ ಎಷ್ಟಿದೆ ಫೇಸು ಅಂತ ಹೇಳಿದಾದರೆ, ಫೇಸ್ ವೋಲ್ಟೇಜ್ ಎಷ್ಟಿರುತ್ತೆ ಅಂತ ಅನ್ನೋದಾದರೆ, ಫೇಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು, ಇಲ್ಲಿದೆ ನೋಡಿ, ದಿಸ್ ಈಸ್ ಫೇಸ್ ವೋಲ್ಟೇಜ್ ಅಥವಾ ಫೇಸ್ EMF. ಫೇಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು EL. ಅದನ್ನು VL ಅಂತಲೂ ತೊಗೊಳ್ತೀವಿ, EL ಅಂತಲೂ ತೊಗೊಳ್ತೀವಿ. EL ಡಿವೈಡೆಡ್ ಬೈ √3 ಅಂತ ಹೇಳ್ತೀವಿ. ಯಾಕೆ ಸ್ಟಾರಲ್ಲಿ ನಮಗೆ √3 ಟೈಮ್ಸಲ್ಲಿ 58% ಏನು ಹೇಳಿದ್ವಲ್ಲ ಅದು 1/√3 ಟೈಮ್ಸ್ ಆಫ್ ವೋಲ್ಟೇಜ್ ರೆಡ್ಯೂಸ್ ಆಗಿ ಕೊಡ್ತೀವಿ ಅಂತ. ಅದು EL ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು EL ಎಷ್ಟಿದೆ ಅಲ್ಲಿ 400 voltsಗೆ ಅಂತ ಹೇಳ್ತೀವಿ. √3 ಅಂತ ಹೇಳಿದ್ರಲ್ಲಿ ಎಷ್ಟಾಯಿತು 231 volts. ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಒಂದು ಅಪ್ರಾಕ್ಸಿಮೇಟ್ 58% ಆಫ್ ವೋಲ್ಟೇಜ್ ಅಂದರೆ ಒಂದು 400 ಸಮಥಿಂಗ್ ವೋಲ್ಟೇಜ್ ಇದ್ದಾಗ ಅದೊಂದು 200-240 voltsಗೆ ಬರ್ತದೆ. 400-415 volts 3-phase ಸಪ್ಲೈ ಇದ್ದಿದ್ದು 230-240 voltsಗೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದೆ. ಸೇಮ್ ಹಾಗೆ ಇಲ್ಲಿ ಫೇಸ್ ಕರೆಂಟನ್ನು ನೋಡೋದಾದರೆ I ಫೇಸ್ ಈಸ್ ಈಕ್ವಲ್ ಟು E ಫೇಸ್ ಡಿವೈಡೆಡ್ ಬೈ Z ಫೇಸ್ ಅಂತ ಹೇಳ್ತೀವಿ, ಆಯಿತಾ. ಸೊ 231 ಏನಿದೆ ಅಲ್ಲಿ, ಈಗೇನು ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಲ್ಲ ಈ ವೋಲ್ಟೇಜ್ ಅಂತ ಅರ್ಥ. ಯಾವುದರಲ್ಲಿ ಸ್ಟಾರಲ್ಲಿ ಇರ್ತಕ್ಕಂಥ ವೋಲ್ಟೇಜ್, ಅದು ಸ್ಟಾರ್ ಕನೆಕ್ಷನಲ್ಲಿ ಕೊಟ್ಟಾಗ ನನಗೆ ಇಷ್ಟು ವೋಲ್ಟೇಜ್ ಮಾತ್ರ ಹೋಗ್ತದೆ √3 ಟೈಮ್ಸ್. ಅಲ್ಲಿಗೆ ಫೇಸ್ ಇಂಪಿಡೆನ್ಸ್ ಎಷ್ಟಿದೆ 25 ohms ಇದೆ ಈಗ ನೋಡಿದ್ವಿ. ಸೊ ಅದನ್ನೇ 231 ಡಿವೈಡೆಡ್ ಬೈ 25 ohm ಹಾಕೊಂಡ್ರೆ ಅಲ್ಲಿಗೆ ಏನಾಗುತ್ತೆ ನನಗೆ 9.24 amps ಆಯಿತು. ಫೇಸ್ ಕರೆಂಟ್ ಎಷ್ಟಿದೆ ಇವಾಗ ಸ್ಟಾರ್ ಕನೆಕ್ಷನಲ್ಲಿದ್ದಾಗ 9.24 amps ಅಷ್ಟೇ ಇದೆ. ಅಲ್ಲಿಗೆ ನಮಗೆ ಗೊತ್ತಿದೆ ಇನ್ ಸ್ಟಾರ್ ಕನೆಕ್ಷನ್ IL ಈಸ್ ಈಕ್ವಲ್ ಟು I ಫೇಸ್ ಅಂತ. IL ಈಸ್ ಈಕ್ವಲ್ ಟು I ಫೇಸ್ ಅಂದರೆ ಲೈನ್ ಕರೆಂಟ್ ಎಷ್ಟಿರುತ್ತೋ ಫೇಸ್ ಕರೆಂಟು ಅಷ್ಟೇ ಇರುತ್ತೆ ಅಂತೇಳ್ಬಿಟ್ಟು ನಾವು ಪಾಲಿಫೇಸ್ ಸರ್ಕ್ಯೂಟ್ಸಲ್ಲಿ AC ಸರ್ಕ್ಯೂಟ್ಸ್ ಬಗ್ಗೆ ತಿಳ್ಕೊಂಡಿದ್ದಾಗ ನೋಡಿದ್ದೀವಿ. ಸೊ ಇಲ್ಲಿ 9.24 amps ಇರ್ತದೆ. ಫೇಸ್ ಕರೆಂಟು ಅಷ್ಟೇ, ಲೈನ್ ಕರೆಂಟು ಅಷ್ಟೇ ಅಂತ ಅದರ ಅರ್ಥ. ಅಲ್ಲಿಗೆ ಪವರ್ ಅಬ್ಸರ್ವ್ಡ್ ಮಾಡಿದರೆ ಎಷ್ಟಿದೆ ನೋಡಿ, √3 EL IL cos θ ಅಂತ ಹೇಳ್ತೀವಿ. ಅಲ್ಲಿಗೆ ಪವರ್ ಅಂದರೆ √3 EL IL cos θ P ಈಸ್ ಈಕ್ವಲ್ ಟು ಅಂತ. ಪವರ್ ಅಬ್ಸರ್ವ್ಡ್ √3 EL IL cos θ ಅಂದರೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸೊ √3 EL IL √3 × 400 × IL 9.24
ಇಂಟು 1 ಕಾಸ್ ಥೀಟಾ ಅನ್ನೋದಿಲ್ಲಿ 1 ಅಂತ ತೊಗೊಂಡಿದ್ದಾರೆ. ಅಸ್ಯೂಮಿಂಗ್ ಅಂದರೆ ಕಾಸ್ ಥೀಟಾ ಎಷ್ಟು ಅಂತ ಅಲ್ಲಿ ಕ್ವಶನಲ್ಲಿ ಕೊಡದೇ ಇರೋದ್ರಿಂದ ವಿ ಕ್ಯಾನ್ ಅಸ್ಯೂಮಿಂಗ್ 1 ಅಂತ ತಿಳ್ಕೊಳ್ಳೋಣ. ಪವರ್ ಫ್ಯಾಕ್ಟರ್ 1 ಅಂತ. ಕಾಸ್ ಥೀಟಾ 0.8 ಇರ್ಬೋದು, 0.9 ಇರ್ಬೋದು, 0.75 ಎಷ್ಟು ಬೇಕಾದ್ರೂ ಕೊಡ್ಬೋದು. ಬಟ್ ಇಲ್ಲಿ ಕೊಡದೇ ಇರೋದ್ರಿಂದ ವಿ ಅಸ್ಯೂಮಿಂಗ್ ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1 ಅಂತ ಅಸ್ಯೂಮ್ ಮಾಡ್ತೀವಿ. ಕಾಸ್ ಥೀಟಾ ಕೊಡಲೇಬೇಕಲ್ವ ನಾವು. ಹಾಗಾಗಿ ಸೊ 1 ಅಂತ ಕೊಟ್ಟಾಗ ಅಲ್ಲಿ ಎಷ್ಟಾಗುತ್ತೆ? 6401 ವ್ಯಾಟ್ಸ್ ಆಗುತ್ತೆ ನಮಗೆ. ಯಾವಾಗ ಸ್ಟಾರಲ್ಲಿದ್ದಾಗ ಪವರ್ ಅಲ್ಲಿ ಡೆವಲಪ್ ಆಗಿರೋದು 6401 ವ್ಯಾಟ್ಸ್ ಅಂತ ಹೇಳ್ತೀವಿ. ಅದೇ ಸೇಮ್ ಮೋಟಾರ್ನ ಈಗ ನಾವು ಡೆಲ್ಟಾಗೆ ಚೇಂಜ್ ಮಾಡಿದಾಗ ಡೆಲ್ಟಾದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಡೆಲ್ಟಾ ಕನೆಕ್ಷನ್ ಫೇಸ್ ವೋಲ್ಟೇಜ್ ಇಸ್ ಈಕ್ವಲ್ ಟು EL. ಇಲ್ಲಿ ಡೆಲ್ಟಾದೊಳಗಡೆ ಫೇಸ್ ವೋಲ್ಟೇಜು ಮತ್ತು ಲೈನ್ ವೋಲ್ಟೇಜು ಬೋತ್ ಆರ್ ಸೇಮ್. ಅಲ್ಲಿ ಲೈನ್ ಕರೆಂಟು ಫೇಸ್ ಕರೆಂಟು ಸೇಮ್ ಇದ್ದರೆ ಡೆಲ್ಟಾದಲ್ಲಿ ಲೈನ್ ವೋಲ್ಟೇಜು ಫೇಸ್ ವೋಲ್ಟೇಜ್ ಸೇಮ್ ಇರ್ತದೆ. ಅಲ್ಲಿ ಅಲ್ಲಿ ವೋಲ್ಟೇಜ್ √3 ಟೈಮ್ಸ್ ಚೇಂಜ್ ಆದರೆ ಇಲ್ಲಿ ಕರೆಂಟ್ √3 ಟೈಮ್ಸ್ ಚೇಂಜ್ ಆಗುತ್ತೆ. ಇದು ನಮಗೆ ಗೊತ್ತಿರ್ತಕ್ಕಂಥ ಥಿಯರಿ. ಸೊ ಆ ಪ್ರಕಾರ ಹೋದರೆ ಇಲ್ಲಿಗೆ ನನಗೆ 400 ವೋಲ್ಟ್ಸೇ ಆಗುತ್ತೆ. ಅದು ಅಲ್ಲಿಗೆ ಐ ಫೇಸನ್ನು ನೋಡಿದ್ರೆ ಐ ಫೇಸ್ ಇಸ್ ಈಕ್ವಲ್ ಟು ಇ ಫೇಸ್ ಡಿವೈಡೆಡ್ ಬೈ ಝೆಡ್ ಫೇಸ್ ಅಂತ ಹೇಳ್ತೀವಿ. ಸೊ ಈಸ್ ಈಕ್ವಲ್ ಟು 400 ನಮಗೆ ಈಗ ಗೊತ್ತಿದೆ, ನನಗೆ 25 ನಾವು ಆಲ್ರೆಡಿ ಕಂಡುಹಿಡ್ಕೊಂಡಿರೋದು. ಅಲ್ಲಿಗೆ ಎಷ್ಟಾಗುತ್ತೆ? 16 ಆ್ಯಂಪ್ಸ್ ಆಗುತ್ತೆ ಫೇಸ್ ಕರೆಂಟ್. ಅಲ್ಲಿ 9 ಪಾಯಿಂಟ್ ಸಮಥಿಂಗ್ ಇದ್ರೆ ಇಲ್ಲಿ 16 ಆ್ಯಂಪ್ಸ್ ಆಯ್ತಲ್ವಾ. ಐ ಎಲ್ ಇಲ್ಲಿ √3 ಟೈಮ್ಸ್ ಚೇಂಜ್ ಆಗುತ್ತೆ. √3 ಟೈಮ್ಸ್ ಆಫ್ ದಿ ಐ ಫೇಸ್. IL ಈಸ್ ಈಕ್ವಲ್ ಟು √3 ಟೈಮ್ಸ್ ಆಫ್ ಐ ಫೇಸ್ ಅಂತ ಹೇಳ್ತೀವಿ. ಆ ಕಾರಣದಿಂದ √3 ಇಸ್ ನಥಿಂಗ್ ಬಟ್ 1.732 ಇಂಟು 16 ಈಗೇನು ಕಂಡು ಹಿಡ್ದೀವಲ್ಲ ಅದು. ಅಲ್ಲಿಗೆ IL ಲೈನ್ ಕರೆಂಟ್ ಎಷ್ಟಿದೆ? 27.7 ಆ್ಯಂಪ್ಸ್. ಅಲ್ಲೇ ಲೈನ್ ಕರೆಂಟು ಮತ್ತು ಫೇಸ್ ಕರೆಂಟು ಬೋತ್ ಆರ್ ಸೇಮ್ ಇತ್ತು, 9 ಪಾಯಿಂಟ್ ಸಮಥಿಂಗ್. ಇಲ್ಲೇ ಐ ಫೇಸ್ 16 ಆದರೆ ಲೈನ್ ಕರೆಂಟು 27.7. ಡೆಲ್ಟಾದೊಳಗಡೆ ಲೈನ್ ಕರೆಂಟು √3 ಟೈಮ್ಸ್ ಆಫ್ ದಿ ಐ ಫೇಸ್. ಸೊ ಇದು ನಮ್ಗೆ ಗೊತ್ತಿರೋದು. ಸ್ಟಾರಲ್ಲಿ ಲೈನ್ ಕರೆಂಟು ಫೇಸ್ ಕರೆಂಟು ಬೋತ್ ಆರ್ ಸೇಮ್, ಬಟ್ ವೋಲ್ಟೇಜ್ ಅಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ವೋಲ್ಟೇಜ್ ಚೇಂಜ್ ಆಗಲ್ಲ, ಸೇಮ್ ಇರ್ತದೆ ಲೈನ್ ವೋಲ್ಟೇಜು ಫೇಸ್ ವೋಲ್ಟೇಜು. ಅಲ್ಲಿ ವೋಲ್ಟೇಜು ವ್ಯತ್ಯಾಸ ಆಗುತ್ತೆ, ಕರೆಂಟ್ ಸೇಮ್ ಇರ್ತದೆ. ಇದು ನಮಗೆ ಗೊತ್ತಿರೋವಂಥ ಥಿಯರಿ. ಸೊ ಬೇಸ್ಡ್ ಆನ್ ದಿಸ್ ಪವರ್ ಅಬ್ಸರ್ವ್ಡ್ ಈಸ್ ಈಕ್ವಲ್ ಟು √3 EL IL cos ಥೀಟಾ. ಸೊ ಅಲ್ಲಿಗೆ ಇಲ್ಲಿ ಕೂಡ ನಾವು ಪವರ್ ಫ್ಯಾಕ್ಟರ್ ಕೊಡದೇ ಇರೋದ್ರಿಂದ ಇದನ್ನು ಪವರ್ ಫ್ಯಾಕ್ಟರ್ 1 ಅಂತ ಅಸ್ಯೂಮ್ಷನ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಈಸ್ ನಥಿಂಗ್ ಬಟ್ ಪವರ್ ಅಬ್ಸರ್ವ್ಡ್ ಈಸ್ ಈಕ್ವಲ್ ಟು √3 ಇಂಟು 400 ಇಂಟು 27.7 ಇಂಟು 1 ಅಂದರೆ ಅಲ್ಲಿಗೆ 19,190 ವ್ಯಾಟ್ಸ್ ಆಯಿತು ಅಲ್ವಾ. ನಥಿಂಗ್ ಬಟ್ 19.19 ಕಿಲೋವ್ಯಾಟ್ ಅಂತ ಹೇಳ್ತೆ. ಸೊ ಇಷ್ಟು ನನಗೆ ವ್ಯತ್ಯಾಸ ಆಗುತ್ತೆ ನೋಡಿ. ಸ್ಟಾರ್ಗೂ ಡೆಲ್ಟಾಗೂ ಇಷ್ಟೊಂದು ವ್ಯತ್ಯಾಸ ಇದೆ. ಇದನ್ನು ನಾವು ಕಂಪೇರ್ ಮಾಡಬೇಕು, ತಿಳ್ಕೋಬೇಕು, ಅಬ್ಸರ್ವ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಸ್ಟಾರು ಅಲ್ಲಿ ರನ್ ಮಾಡಿ ಡೆಲ್ಟಾದಲ್ಲಿ ಸ್ಟಾರಲ್ಲಿ ಸ್ಟಾರ್ಟ್ ಮಾಡಿ ಡೆಲ್ಟಾದಲ್ಲಿ ರನ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಇಷ್ಟು ವ್ಯತ್ಯಾಸ ಇದೆ ಅಲ್ಲಿ. ಆ ಕಾರಣದಿಂದನೇ ನಾವು ಅದನ್ನು ಹಾಗೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ. ದ ಟಾರ್ಕ್ ಡೆವಲಪ್ಡ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ವೋಲ್ಟೇಜ್ ಅಕ್ರಾಸ್ ದ ವೈಂಡಿಂಗ್. ಇನ್ ದ ಕೇಸ್ ಆಫ್ ಸ್ಟಾರ್ ದ ವೋಲ್ಟೇಜ್ ಅಕ್ರಾಸ್ ದ ವೈಂಡಿಂಗ್ ಏನಿದೆ ಫೇಸ್ ವೋಲ್ಟೇಜ್. ವೈಂಡಿಂಗಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಫೇಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಅಥವಾ ಫೇಸ್ ಇ ಫೇಸ್ ಅಂತ ಹೇಳ್ತೀವಿ ಈಸ್ ಈಕ್ವಲ್ ಟು EL ಡಿವೈಡೆಡ್ ಬೈ √3. ಸ್ಟಾರ್ ಕನೆಕ್ಷನ್ ಅದ ನಾ ಈಗ ಹೇಳಿದೆ ಇಲ್ಲಿ ವೋಲ್ಟೇಜು √3 ಟೈಮ್ಸಲ್ಲಿ ಚೇಂಜ್ ಇದೆ ಅಂತ EL ಬೈ √3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು E² L ಬೈ √3 K ಇನ್ ಸ್ಟಾರ್ ಅಂತ ಹೇಳ್ತೀವಿ. ಇದೊಂದು ಫಾರ್ಮುಲಾ. ಸೊ ಏನು ಇದೊಂದು ಫಾರ್ಮುಲಾ. ಇನ್ನು ಸ್ಟಾರ್ ಒಳಗಡೆಗೆ ಏನಾಗುತ್ತೆ, ನಾವು ಒಂದು ವೋಲ್ಟೇಜ್ ಅಕ್ರಾಸ್ ದಿ ವೈಂಡಿಂಗನ್ನು ನಾವು ತಿಳ್ಕೊಬೇಕು ಅಂತ ಹೇಳಿದರೆ E² L ಬೈ √3. K ಈಸ್ ನಥಿಂಗ್ ಬಟ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಅಲ್ಲಿದು. ಆ್ಯಂಡ್ ದೆನ್ ಇನ್ ದ ಕೇಸ್ ಆಫ್ ಡೆಲ್ಟಾ ದ ವೋಲ್ಟೇಜ್ ಅಕ್ರಾಸ್ ದ ಇ ಫೇಸ್ ವೈಂಡಿಂಗ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇ ಫೇಸ್ ಈಸ್ ಈಕ್ವಲ್ ಟು EL. ಅಲ್ಲಿಗೆ ಡೆಲ್ಟಾದಲ್ಲಿ ನನಗೆ ಚೇಂಜ್ ಆಗೋದಿಲ್ಲ. ಫೇಸ್ ವೋಲ್ಟೇಜ್ ಎಷ್ಟಿರುತ್ತೋ ಅಷ್ಟೇ ಲೈನ್ ವೋಲ್ಟೇಜ್ ಇರುತ್ತೆ. ಬಟ್ ಅಲ್ಲಿ √3 ಟೈಮ್ಸಲ್ಲಿ ಚೇಂಜ್ ಆಗುತ್ತೆ ಸ್ಟಾರಲ್ಲಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಹೆನ್ಸ್ ಟಾರ್ಕ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿ EL² K ಆಗುತ್ತೆ. ಈಸ್ ನಥಿಂಗ್ ಬಟ್ E² L K ಅಂತ ಹೇಳ್ತೀವಿ. E² L K ಅಂತ ಹೇಳ್ತೀವಿ. ಇದು ಈ ರೀತಿಯಾಗಿ ನಾವು ಅದನ್ನು ಕಂಪೇರ್ ಮಾಡಿ ತಿಳ್ಕೊಬೇಕಾಗುತ್ತೆ. ಬೈ ಕಂಪ್ಯಾರಿಸನ್ ದ ಟಾರ್ಕ್ ಡೆವಲಪ್ಡ್ ಇನ್ ಸ್ಟಾರ್ ಕನೆಕ್ಷನ್ ಎಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಈಸ್ 1/3 ಆಫ್ ದ ಟಾರ್ಕ್ ಡೆವಲಪ್ಡ್ ಇನ್ ಡೆಲ್ಟಾ ಕನೆಕ್ಷನ್ ರನ್ನಿಂಗ್.
ಏನು ರನ್ನಿಂಗಲ್ಲಿ ಡೆಲ್ಟಾದಲ್ಲಿ ಏನು ಟಾರ್ಕ್ ಡೆವಲಪ್ ಆಗಿದೆ ಅದರ 1/3 ಆಫ್ ಟಾರ್ಕ್ ಮಾತ್ರ ನಮ್ಮ ಸ್ಟಾರ್ಟಿಂಗಲ್ಲಿ ಮೋಟರ್ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ನನಗೆ ಈ ಒಂದು ವಿಷಯದಲ್ಲಿ ಗೊತ್ತಾಗುತ್ತೆ. ಆ್ಯಸ್ ದ ಟಾರ್ಕ್ ಈಸ್ 3 times ಲೆಸ್ ಇನ್ ಸ್ಟಾರ್ಟಿಂಗ್ ಡ್ಯೂ ಟು ದಿ ಸ್ಟಾರ್ ಕನೆಕ್ಷನ್, whenever a motor has to be started with the heavy loads, the star delta starter is not used. Instead, an auto transformer or step down transformer starter could be used, as the voltage stepper can be changed to more than 58% of the line voltage to suit the torque requirement. So ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೇವೆ, whenever a motor has to be started with the heavy loads, ಹೆವಿ ಲೋಡಲ್ಲೇ ಹೆವಿ ಲೋಡ್ ಹಾಕಿಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋಂಥ ಜಾಗದಲ್ಲಿ ಲೋಡ್ ಸ್ಟಾರ್ಟ್ ಮಾಡಿ ಆದಮೇಲೆ ಲೋಡ್ ಹಾಕ್ತಕ್ಕಂಥದ್ದು ಇದೆ, ಲೋಡ್ ಹೊತ್ಕೊಂಡೇ ಸ್ಟಾರ್ಟ್ ಆಗೋವಂಥ ಸಿಚುವೇಶನ್ ಇರ್ತದೆ. ಎರಡು ಥರ ಅಪ್ಲಿಕೇಶನ್ಗಳಿದ್ದಾವೆ ನಮಗೆ. ಬಟ್ ಇಲ್ಲಿ ನಾವು ಒಂದು ಗಮನಿಸಬೇಕು, ರನ್ ಆದಮೇಲೆ ಸ್ಟಾರ್ಟ್ ಆಗಿ ರನ್ನಿಂಗಲ್ಲಿ ಲೋಡ್ ಕೊಡೋವಂಥದ್ದಿದ್ದರೆ ಇಟ್ಸ್ ಓಕೆ, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಓಕೆ ಅಂತ. ಒಂದೊಮ್ಮೆ ಲೋಡ್ ಸಮೇತ ಹೆವಿ ಲೋಡ್ ಸಮೇತ ಮೋಟಾರ್ ಸ್ಟಾರ್ಟ್ ಆಗಬೇಕು ಅನ್ನೋದಿದ್ರೆ ಇಲ್ಲಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ರೆಕಮೆಂಡ್ ಮಾಡೋದಿಲ್ಲ. ಬದಲಾಗಿ ಅಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಥವಾ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಂತ ಬರ್ತದೆ. ಅದರಲ್ಲಿ ಟ್ಯಾಪ್ ಚೇಂಜಿಂಗ್, ವೋಲ್ಟೇಜ್ ಟ್ಯಾಪ್ ಚೇಂಜಿಂಗ್ ಬರ್ತದೆ. ಆ ವೋಲ್ಟೇಜ್ ಟ್ಯಾಪ್ ಚೇಂಜಿಂಗ್ ನಮಗೆ ಎಷ್ಟು ಲೋಡ್ ಇದೆ, ಎಷ್ಟಕ್ಕೆ ಹಾಕಬೇಕು ಏನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ವೋಲ್ಟೇಜ್ ಚೇಂಜ್ ಮಾಡೋದ್ರ ಮುಖಾಂತರ ಮಾಡಿದರೆ ಮಾತ್ರ ನಮಗೆ ಒಂದು ಗುಡ್ ಟಾರ್ಕ್ ಬರೋದಕ್ಕೆ ಸಾಧ್ಯ ಅಂತ ಅರ್ಥ. ಸೊ ಈ ರೀತಿ ನಾವು ಯಾವಾಗ ಮೋಟ್ರ್ಗಳು ಹೆವಿ ಲೋಡ್ ಇದ್ದರೆ ಹೆವಿ ಲೋಡ್ ಮುಖಾಂತರ ಆನ್ ಮಾಡಿದರೆ ನಮಗೆ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು ಅಥವಾ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರು ಯೂಸಿಗೆ ಬರಲ್ಲ. ಬದಲಾಗಿ ಅಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟ್ರ್ ಅಂತ ಹೇಳ್ತೀವಿ, ಆ ಥರದನ್ನು ಬಳಸಬೇಕಾಗತ್ತೆ ಅಂತ. ಇದಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರ್, ಅದರಲ್ಲಿರ್ತಕ್ಕಂಥ ಕನ್ಸ್ಟ್ರಕ್ಷನ್ನು, ಅದರ ವರ್ಕಿಂಗು, ಆಪ್ರೇಷನ್ನು, ಅದರ ಅಪ್ಲಿಕೇಶನ್ನು, ಅದರ ನೆಸಸಿಟಿ, ಇವೆಲ್ಲವನ್ನು ಕೂಡ ನಾವು ಇವತ್ತಿಲ್ಲಿ ಒಂದೊಂದಾಗಿ ಎಳೆಯಾಗಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಇದಿಷ್ಟನ್ನು ನೀವು ಮತ್ತೆ ಒನ್ ಮೋರ್ ಟೈಮ್ಸ್ ಈ ಕ್ಲಾಸನ್ನು ನೋಡೋದ್ರ ಮುಖಾಂತರ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಕೂಡ ಅಂತ ಹೇಳ್ಬೋದು. ಫ್ಯೂಚರ್ಲಿ ಅನ್ನ ಹಾಕುವಂಥ ಚಾಪ್ಟರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಏನಾದರೂ ಒಂದು ಓನ್ ಜಾಬ್ ಮಾಡೋಕ್ಕೆ ಹೊರಟ್ರೆ ಈ ಒಂದು ನಾಲೆಡ್ಜು ನಮಗೆ ಆಗ ಖಂಡಿತ ಹೆಲ್ಪಿಗೆ ಬರ್ತದೆ ಅಂತ ಹೇಳ್ತಾ, ಮುಂದಿನ ಕ್ಲಾಸಲ್ಲಿ ಅಂಥದ್ದೇ ಮತ್ತೊಂದು ಒಳ್ಳೆಯ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯ, ದಟ್ ಈಸ್ ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ನಾನು ನಿಮ್ಗಾಗಲೇ ಹೇಳಿದ್ದೆ, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಮ್ಯಾನ್ಯುವಲ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಆ್ಯಂಡ್ ಫುಲ್ಲಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ 3 ಥರ ಬರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ನೋಡೋಣ, ಅದರ ನೆಕ್ಸ್ಟಲ್ಲಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನು ನೋಡೋಣ ಅಂತ. ಅಲ್ಲಿವರೆಗೂ ಎಲ್ರಿಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.